ಆರಂಭ ಮಾಡೋಣ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಂಡು ನಡೆಯುವರು ಧನ್ಯರು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 336ನೇ ಸಂಗೀತವನ್ನು ಹಾಡೋಣ. ಸಂಗೀತ 336, ದಿನಯಾಸ ಪಡ್ಕೊಂಡ ಮೇಲೆ. ಪ್ರಾರ್ಥನೆಯನ್ನು ಮಾಡೋಣ. ಮಹಿಮೆಯುಳ್ಳ ನಮ್ಮ ಪರಲೋಕದ ನಿತ್ಯನಾಗಿರುವಂಥ ತಂದೆಯಾದ ದೇವರೇ, ವಾರದ ಮಧ್ಯ ದಿವಸದ ಈ ಸಂಧ್ಯಾ ವೇಳೆಯಲ್ಲಿ ನಿನ್ನ ಭಕ್ತ ಸಮೂಹವಾಗಿ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಸಭೆಯಾಗಿ ಸೇರಿ ಬಂದು ನಿನ್ನನ್ನು ಆರಾಧಿಸುವುದಕ್ಕಾಗಿಯೂ ನಿನ್ನ ಪರಮ ಸನ್ನಿಧಾನದ ಪವಿತ್ರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಬಂದಿರುವಾಗ ವಾಗ್ದಾನ ಮಾಡಿದಂಥ ನೀನು ಕ್ರಿಸ್ತನಲ್ಲಿ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡು. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನು ಇರುತ್ತೇನೆಂಬುದಾಗಿ ಹೇಳಿದಾತನೇ, ನೀನು ಇರುವಾತನಾಗಿದ್ದೀ. ನಿನಗೆ ಸ್ತೋತ್ರ. ನಿನ್ನ ಇರುವಿಕೆ ಸ್ವಾಮಿ ಈ ಸಂಧ್ಯಾ ವೇಳೆ ಆರಾಧನೆಯಲ್ಲಿ ನಮ್ಮ ಜೊತೆ ಇರಲಿ. ನಮಗೋಸ್ಕರವಾಗಿ ಮಾರ್ಗದರ್ಶನ ಮಾಡುವುದಕ್ಕಾಗಿ ಸತ್ಯದ ಆತ್ಮನನ್ನು ಕೊಟ್ಟಿದ್ದಿ. ಪರಿಶುದ್ಧಾತ್ಮ ದೇವರೇ, ನಾವು ನಿನ್ನ ತಲೆಬಾಗುತ್ತೇವೆ. ನಿನ್ನ ಪರಮ ಅಧ್ಯಕ್ಷತೆ ಈ ನಮ್ಮ ಆರಾಧನೆಯಲ್ಲಿ ಇರಲಿ. ನಿನ್ನೊಬ್ಬನ ಮಾತು ಮಾರ್ಗದರ್ಶನಗಳನ್ನು
ಅನುಸರಿಸಿ ನಡೆಯುವುದಕ್ಕಾಗಿ ನಮ್ಮೆಲ್ಲರ ಹೃದಯಗಳನ್ನು ನೀನು ತೆರೆ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ನೀನು ನನಗೆ, ನಮ್ಮೆಲ್ಲರಿಗೆ ನೀನು ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಅನೇಕರು ಲೋಕದಲ್ಲಿ ತಮ್ಮ ಸಮಯ ವ್ಯಯ ಮಾಡುವಾಗಲೂ ನಮಗಾದರೂ ನಿನ್ನ ಕೃಪೆ ಕೊಟ್ಟು ನಿನ್ನ ಆಲದ ಅಂಗಳಕ್ಕೆ ಕರೆತಂದಿದ್ದಿ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂಥ ಈ ಸಂದರ್ಭ, ಈ ಸಮಯ ನಿನ್ನ ಮಕ್ಕಳಿಗೆ ಆಶೀರ್ವಾದವನ್ನು ತರುವಂಥದ್ದಾಗಿರಲಿ. ಇನ್ನು ದೇವರೇ, ನೀನು ನಿನ್ನ ವಾಕ್ಯಗಳ ಮೂಲಕ ನಿನ್ನ ಮಕ್ಕಳನ್ನು ಮಾರ್ಗದರ್ಶಿಸು, ಆಧರಿಸು, ಎಚ್ಚರಿಸು, ಬಲಪಡಿಸು, ನಿನ್ನ ಮಾರ್ಗದಲ್ಲಿ ನಡೆಸುವಂಥ ಬೋಧನೆಯನ್ನು ಮಾಡೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಆರಾಧನೆಯನ್ನು, ವಾಕ್ಯ ಧ್ಯಾನಗಳನ್ನು ತೆಲವಾಗಿರುವಂಥ ನಿನ್ನ ಭಕ್ತರನ್ನು ಪವಿತ್ರ ಕೈಯಲ್ಲಿ ಕೊಡ್ತೇವೆ. ನಿನ್ನ ಆಶೀರ್ವಾದದಿಂದ ನಡೆಸೆಂಬುದಾಗಿ ನಿನ್ನ ತ್ರೈಕ ನಾಮದಲ್ಲಿ ನಂಬಿಕೆಯ ಮೂಲಕ ಬೇಡಿಕೊಂಡು ಹೊಂದಿದ್ದೇವೆ ದೇವರೇ, ಆಮೇನ್. ದಯಮಾಡಿ ಸಭೆಯನ್ನು ಕುಳಿತುಕೊಳ್ಳ್ರಿ. ಈ ಫ್ಯಾನ್ ಬಂದ್ ಮಾಡಿಬಿಡಿ. ಪ್ರೀತಿಯುಳ್ಳ ದೇವ ಭಕ್ತರು, ಈ ಸಾಯಂಕಾಲದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯದ ಭಾಗ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1-11 ವಚನ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1-11 ವಚನಗಳು. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯ ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ದೇವರನ್ನು ನೋಡುವರು. ಸಮಾಧಾನ ಪಡಿಸುವರು ಧನ್ಯರು, ಅವರ ದೇವರ ಮಕ್ಕಳೆನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ. ನಾವು ದೇವರಿಗೆ ನಮ್ಮ ಕಾಣಿಕೆಯನ್ನು ಕೂಡಿಸುವಂಥ ಸಂದರ್ಭದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 248ನೇ ಸಂಗೀತ ಹಾಡೋಣ. ಸಂಗೀತ 248, ಬೇಕಾದಷ್ಟು ಚರಣ ಹಾಡೋಣ.
ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಪ್ರೀತಿಯಲ್ಲಿ ಐಶ್ವರ್ಯನಾಗಿರುವಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪ್ರಭುವಾದ ಕ್ರಿಸ್ತನಲ್ಲಿ ನಿನ್ನ ಪರಮ ಪ್ರೀತಿಯನ್ನು ಪ್ರಕಟ ಮಾಡಿ ಆತ್ಮನಲ್ಲಿ ನಿತ್ಯ ರಕ್ಷಣೆಯನ್ನು ಕೃಪೆಯಿಂದ ಕೊಟ್ಟು ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ, ನೀನು ತೋರಿರುವಂಥ ನಿನ್ನ ಪರಮ ಪ್ರೀತಿಗೆ ಬದಲಾಗಿ ಈ ಸಂಧ್ಯಾ ವೇಳೆಯಲ್ಲಿ ನಿನ್ನ ಮಕ್ಕಳು ನಿನ್ನ ಆಲಯದ ಅಂಗಳದಲ್ಲಿ ಕೊಟ್ಟಿರುವಂಥ ಈ ಕಾಣಿಕೆಯನ್ನು ನಿನಗೆ ಸಮರ್ಪಣೆ ಮಾಡುತ್ತೇವೆ. ದೇವರೇ, ನೀನಿಷ್ಟಪಡುವುದನ್ನೇ ನಾವು ನಿನಗೆ ಕೊಟ್ಟು ನಮ್ಮ ಜೀವಿತವೇ ನಿನಗೆ ಕಾಣಿಕೆಯಾಗಿರುವಂಥ ರೀತಿಯಲ್ಲಿ ನಮ್ಮನ್ನು ಸತ್ಯದ ಆತ್ಮನ ಮೂಲಕ ನಡೆಸೆಂಬುದಾಗಿ ನಿನ್ನನ್ನು ಪ್ರಾರ್ಥನೆ ಮಾಡುತ್ತೇವೆ. ಸ್ವಾಮಿ, ಆಶೀರ್ವಾದ ಮಾಡು. ಕಾಣಿಕೆಗಳನ್ನು ಮಾತ್ರವಲ್ಲದೆ ನಮ್ಮನ್ನೇ ಕೂಡ ಸಮರ್ಪಣೆ ಮಾಡುತ್ತಾ ಈ ಕಾಣಿಕೆಯೊಂದಿಗೆ ನಮ್ಮನ್ನು ಸ್ವೀಕರಿಸೆಂಬುದಾಗಿ ನಿನ್ನ ತ್ರೈಕ ನಾಮದಲ್ಲಿ ಭಕ್ತಿಯಿಂದ ಬೇಡಿ ಹೊಂದಿದ್ದೇವೆ ದೇವರೇ, ಆಮೆನ್. ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸುಂದರವಾಗಿರುವಂಥ ಈ ಸಂಧ್ಯಾ ವೇಳೆಯಲ್ಲಿ ಪರಮ ಪೂಜ್ಯನಾಗಿರುವಂಥ ದೇವರ ಪರಮ ಸಾನ್ನಿಧ್ಯಕ್ಕೆ ನಾವು ಸೇರಿ ಬರುವಂಥ ಕೃಪಾ ಅವಕಾಶವನ್ನು ಕರ್ತನು ಕ್ರಿಸ್ತನಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಆ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ಆತ್ಮೀಕ ಹಸಿವೆಯಿಂದ ಬಂದಂಥ ದೈವ ಭಕ್ತರಾಗಿರುವಂಥ ನಿಮ್ಮನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಮಾತು ಕೊಟ್ಟ ದೇವರು ಈ ಸಂಧ್ಯಾ ವೇಳೆಯಲ್ಲಿ ತನ್ನ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ದಯಪಾಲಿಸಲಿ. ಇವತ್ತು ನೇಮಕ ಮಾಡಿದಂಥ ಆಶೀರ್ವಾದದಿಂದ ನೀವು ಯಾರೂ ತಪ್ಪಿಸಿಕೊಳ್ಳದ ಹಾಗೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ನಿಮ್ಮ ಲೋಕದ ಪ್ರಯಾಣದ ಒಂದೊಂದು ದಿನಗಳಲ್ಲಿ ನಿಮ್ಮ ಜೊತೆಯಾಗಿದ್ದುಕೊಂಡು ಕೈ ಹಿಡಿದು ನಡೆಸಲಿ ಎಂಬುದಾಗಿ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ಈಗಾಗಲೇ ಓದಿದಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ. ಇದರ ತಲೆಬರಹ ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದಂಥ ಪ್ರಸಂಗ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳು ಯೇಸು ಸ್ವಾಮಿ ಪರಲೋಕ ರಾಜ್ಯದ ಮೌಲ್ಯಗಳ ಕುರಿತಾಗಿ ಮಾತನಾಡಿ ಪ್ರಬೋಧನೆ ಮಾಡಿದ್ದಾನೆ. ಯೇಸು ಸ್ವಾಮಿಯ ಸುಂದರವಾಗಿರುವಂಥ ಪರ್ವತದ ಸಂದೇಶ ಇದು. ಯೇಸು ಸ್ವಾಮಿ ಅಂದು ಮಾಡಿದಂಥ ಆ ಪರ್ವತ ಪ್ರಸಂಗ ಅನೇಕರ ಜೀವನವನ್ನು ಪರಿವರ್ತನೆಗೆ ನಡೆಸಿದೆ. ಕ್ರಿಸ್ತನ ಬೋಧನೆಗೆ ಸರಿಯಾದಂಥ ಬೋಧನೆ ಇನ್ನೊಂದಿಲ್ಲ. ಕ್ರಿಸ್ತನ ಬೋಧನೆಯನ್ನು ದಾಟಿ ಹೋಗುವಂಥ ಮತ್ತೊಂದು ಬೋಧನೆ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಮನುಷ್ಯನನ್ನು ಆತ್ಮಿಕ ದಾರಿಗೆ ನಡೆಸುವುದರಲ್ಲಿ ಕ್ರಿಸ್ತನ ಬೋಧನೆ, ಆತನ ಸಾರಾಂಶ ಬಹಳ ಪ್ರಾಧಾನ್ಯತೆಯನ್ನು ಹೊಂದಿದವುಗಳಾಗಿವೆ. ಈ ಪರ್ವತ ಪ್ರಸಂಗ ಅದರಲ್ಲೂ ಪ್ರಾಮುಖ್ಯವಾಗಿ ನಮ್ಮ ರಾಷ್ಟ್ರಪಿತರಾದಂಥ ಮಹಾತ್ಮ ಗಾಂಧಿಯವರ ಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತು. ಮಹಾತ್ಮ ಗಾಂಧಿಯವರು ಬರೆದಂಥ ಒಂದು ಪುಸ್ತಕ, ಅದರಲ್ಲಿ ಓದುವಾಗ ಅವರು ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದಂಥ ಪ್ರಸಂಗದ ಸಾರಾಂಶವನ್ನು ಬರೀತಾ ಅವರು ಬಹಳ ಸುಂದರವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಅವರೇ ಹೇಳ್ತಾರೆ, ಇಂಥ ಬೋಧನೆಗೆ ಸರಿ ಸಮಾನವಾದ ಬೋಧನೆ ಇವತ್ತು ಮನಕುಲಕ್ಕೆ ಪ್ರಪಂಚದಲ್ಲಿ ಯಾರೂ ಕೊಡಲಿಲ್ಲ. ಕ್ರಿಸ್ತನ ಕೊಡುಗೆ ಮನಕುಲಕ್ಕೆ ಅಂತ ಹೇಳ್ತಾರೆ ಅವರು. ಇಂಥ ಒಂದು ಜೀವವುಳ್ಳ ವಾಕ್ಯ ಬೋಧನೆ ಇವತ್ತು ಕ್ರಿಸ್ತನ ಮೂಲಕ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರ ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವವರು ಧನ್ಯರು ಎಂಬುದಾಗಿ. ಈ ಓದಿದಂಥ ಭಾಗದಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನೋಡುವಾಗ ಒಂದು ಶಬ್ದ ರಿಪೀಟೆಡ್ಲಿ ಬರೆದಿದೆ ಅಲ್ಲೇ. ಆ ಶಬ್ದ
ಯಾವುದು? ಧನ್ಯರು. 9 ಸಾರಿ ಬರೆಯಲ್ಪಟ್ಟಿದೆ. 9 times ಇಟ್ ಹ್ಯಾಸ್ ರಿಟನ್ ಬ್ಲೆಸ್ಸಡ್ ಈಸ್ ದ ಮ್ಯಾನ್ ಅಂತ, ಧನ್ಯನಾದ ಮನುಷ್ಯ ಅಂತ. ಸತ್ಯವೇದ 2 ಸಂಗತಿಗಳ ವಿಷಯ ಮಾತಾಡ್ತದೆ. ಧನ್ಯನ ಬಗ್ಗೆ ಮಾತಾಡ್ತದೆ, ಧನಿಕನ ಬಗ್ಗೆ ಮಾತಾಡ್ತದೆ. ಇವತ್ತು ನಾನು ಧನ್ಯನ ಬಗ್ಗೆ ಮಾತಾಡ್ತೇನೆ, ಇನ್ನೊಂದು ಸಾಯಂಕಾಲ ಸರ್ವಿಸ್ನಲ್ಲಿ ಧನಿಕನ ಬಗ್ಗೆ ಮಾತಾಡ್ತೇನೆ. ಧನ್ಯನ ಅಂತ್ಯ, ಧನಿಕನ ಅಂತ್ಯ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಧನ್ಯ ಮತ್ತು ಧನಿಕ. ಇವತ್ತು ನೋಡ್ರಿ, ಮನುಷ್ಯ ಧನ್ಯ ಧನಿಕ ಅಂತ ಇವತ್ತು ನಾವು ಅಳತೆ ಮಾಡ್ತೇವೆ. ಮನುಷ್ಯನ ಅಳತೆಗೂ ದೇವರ ಅಳತೆಗೂ ಬಹಳ ವ್ಯತ್ಯಾಸವಿದೆ. ಲೋಕಾರೂಢಿ ಒಬ್ಬ ಧನ್ಯ ಯಾರಂದರೆ ಶ್ರೀಮಂತ ಮನುಷ್ಯ ಧನ್ಯ ಅಂತ ಹೇಳ್ತಾರೆ, ಹಣವಿದ್ದವನು ಧನ್ಯ ಅಂತ ಹೇಳ್ತಾರೆ, ಆಸ್ತಿ ಪಾಸ್ತಿ ಇದ್ದವರು ಧನ್ಯರು ಅಂತ ಹೇಳ್ತಾರೆ. ಇದು ಮನುಷ್ಯನ ಅಳೆಯುವಂಥ ಅಳತೆ ಕೋಲಿದು. ಬಟ್ ದೇವರು ಅಳೆಯುವಂಥ ಅಳತೆ ಕೋಲು ಹಾಗಲ್ಲ. ನಿನ್ನ ನನ್ನ ಹೊರಗಿನ ತೋರಿಕೆಯನ್ನು ನೋಡಿ ಅಳತೆ ಮಾಡುವುದಿಲ್ಲ. ಒಂದು ಸಮಯದಲ್ಲಿ ಬರೀತಾನೆ, ದೇವರು ಮನುಷ್ಯನ ಹಾಗೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುತ್ತಾನೆ. ದಟ್ ಈಸ್ ದ ಮೇಜರಿಂಗ್ ರಾಡ್ ಆಫ್ ಗಾಡ್. ನಾನು ಹೊರಗೆ ಅಂತ ಬಟ್ಟೆ ಹಾಕಿದ್ದೇನೆ ಅಂತ ಹೇಳಿ ಹೊರಗೆ ಬಟ್ಟೆ ಹಾಕಿದ್ದನ್ನು ನೋಡಿ ನಾನು ಅಳತೆ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಒಳ್ಳೆ ಬಟ್ಟೆ ಹಾಕಿದರೆ ಶ್ರೀಮಂತ ಅಂತ ಹೇಳ್ತಾರಲ್ವಾ. ಒಳ್ಳೆ ನೆಕ್ಲೆಸ್ ಹಾಕ್ಕೊಂಡು ಬಂಗಾರ ಧರಿಸಿಕೊಂಡು ಬಂದಿದ್ರೆ ಇವರು ಶ್ರೀಮಂತರು ಅಂತ ಹೇಳ್ತಾರೆ. ಹೊಲಸು ಬಟ್ಟೆ ಹಾಕ್ಕೊಂಡು ಹರಕ ಬಟ್ಟೆ ಹಾಕ್ಕೊಂಡು ಬಂದಿದ್ರೆ ತಿರ್ಕ ಅಂತ ಹೇಳ್ತಾರೆ. ಇದು ನಮ್ಮ ಅಳತೆಕೋಲು. ಆದರೆ ದೇವರ ಅಳತೆಕೋಲು ಹಾಗಲ್ಲ. ದೇವರು ಹೃದಯವನ್ನೇ ನೋಡ್ತಾನೆ. ರಾಗ ಇದೆ, ಹೃದಯವನ್ನ ಬಲ್ಲ ಕರ್ತ ಅಂತ ಹೇಳಿ, ಚಂದ ರಾಗ. ಯರ್ಮಿಯ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಬರೆದಿದೆ, ಯೆಹೋವನು ಮನುಷ್ಯನ ಹೃದಯವನ್ನ ಅಂತರಿಂದ್ರಿಯವನ್ನ ಪರಿಶೋಧನೆ ಮಾಡ್ತಾನಂತೆ. ಯೆಹೋವನು ಮನುಷ್ಯನ ಹೃದಯವನ್ನ ಅಂತರಿಂದ್ರಿಯವನ್ನ ಪರಿಶೋಧನೆ ಮಾಡ್ತಾನೆ. ಪರಿಶೋಧನೆ ಮಾಡಿ ಅಳತೆ ಮಾಡ್ತಾನೆ, ನೀನು ಧನ್ಯನೋ ಅಥವಾ ಏನೋ ಅಂತ. ಇವತ್ತು ನಾವು ಅಳೆಯುವಂಥ ಅಳತೆ ಪ್ರಾಮುಖ್ಯವಲ್ಲ. ದೇವರು ನನ್ನನ್ನು, ಸೇವಕನಾದ ನನ್ನನ್ನು ಅಳೆಯುವಂಥ ಅಳತೆ ಕೋಲು ದೇವರದ್ದು ಬೇರೆ, ದೈವ ಭಕ್ತರೆಂಬುದಾಗಿ ನಿಮ್ಮನ್ನು ಅಳೆಯುವಂಥ ಅಳತೆ ಕೋಲು ಬೇರೆ. ಇವತ್ತು ಧನ್ಯರು ಆಗ್ಬೇಕಂತ ಬಹಳ ಜನ ಇಷ್ಟಪಡ್ತಾರಲ್ವಾ. ಇನ್ಸ್ಟೆಂಟ್ ವರ್ಡ್ ಇದು. ಇವತ್ತು ದಿಢೀರನೇ ಶ್ರೀಮಂತರಾಗಬೇಕಂತಾರೆ. ಇನ್ಸ್ಟೆಂಟ್ ಕಾಪಿ ಅಂತ ಬಂತು. ನಮ್ಮ ಸೆಕ್ರೆಟರಿ ಅವರು ಗುಂಜಾಳ ಅವ್ರು ಹೇಳ್ತಿದ್ರು, ಅಯ್ಯ ಒಂದು ಒಳ್ಳೆ ಕಾಫಿ ಮಿಷನ್ ಇತ್ತು ನಮ್ಮದು, ಹಾಕಿಬಿಟ್ರೆ 7 ನಿಮಿಷ ಕೆಳಗೆ ಹಿಡಿದ್ಬಿಟ್ರೆ ಕಾಫಿ ಬಂದ್ಬಿಡ್ತೈತಿ, ಇನ್ಸ್ಟೆಂಟ್ ಕಾಫಿ. ಎಲ್ಲಿದೆ ರೀ ಈಗ ಅಂದ್ರೆ ಅದು ಎಲ್ಲೇ ಹೋಗ್ಬಿಟ್ಟಿದ್ರಿ ಅಂದ್ರೆ. ಬಟ್ ಹೀ ಈಸ್ ಗೋಯಿಂಗ್ ಟು ಅರೇಂಜ್ ಇಟ್ ನಾವು. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಸಿಗ್ತದೆ ನಮಗೆ. ವಿ ಆರ್ ಲಿವಿಂಗ್ ಇನ್ ಇನ್ಸ್ಟೆಂಟ್ ವರ್ಲ್ಡ್. ದಿಢೀರ್ನೇ ಶ್ರೀಮಂತರಾಗಬೇಕು. ಹೆಂಗೋ ಮಾಡ್ರಿ, ಕೊಳ್ಳೇನಾರ ಹೊಡ್ರಿ, ಮತ್ತೊಬ್ಬರನ್ನ ಮರ್ಡರ್ ಮಾಡ್ರಿ, ಚಿಂತೆ ಎಲ್ಲ, ದಿಢೀರ್ನೇ ಶ್ರೀಮಂತರಾಗಬೇಕಷ್ಟೇ. ಇದು ಅಲ್ಲ ಪ್ರಿಯರು. ಇವತ್ತು ದೇವರು ಈ ಧನ್ಯತೆಯನ್ನು ನಮ್ಮಿಂದ ಇಷ್ಟಪಡುವುದಿಲ್ಲ. ಮತ್ತಾಯನ ಸುವಾರ್ತೆ ಓದಿದಂಥ ವಾಕ್ಯ ಭಾಗದಲ್ಲಿ 11 ವಚನಗಳಲ್ಲಿ 5ನೇ ಅಧ್ಯಾಯದಲ್ಲಿ ಧನ್ಯರು ಯಾರು ಅಂತ ಬರೆದಿದ್ದಾನೆ. ಕಿಂಗ್ಡಮ್ ವ್ಯಾಲ್ಯೂಸ್, ಪರಲೋಕದ ಮೌಲ್ಯಗಳು ಯಾರು ಹೊಂದಿಕೊಂಡಿದ್ದಾರೋ ಅವರೇ ಧನ್ಯರು. ಮೌಲ್ಯ ನೋಡ್ರಿ, ನಿಮ್ಗೆ ಹೇಳಿದೇನೆಲ್ಲ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್, ಸಣ್ಣ ಎಕ್ಸಾಂಪಲ್, ಕ್ವಾಲಿಟೇಟಿವ್, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತೇಳಿ ಮೌಲ್ಯಾಧಾರಿತವಾಗಿರುವಂಥದ್ದು. ಈಗ ನಾವು ಹುಬ್ಬಳ್ಳಿಗೆ ಬಂದ ಮೇಲೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ನಂದಿನಿ ಹಾಲು, ಕೊಲ್ಲಾಪುರ ಹಾಲು, ಕೃಷ್ಣ ಹಾಲು, ಭಾಳ ಹಾಲುಗಳಿವೆ ಇಲ್ಲಿ. ಹುಬ್ಬಳ್ಳಿ ನಾವು ದಾವಣಗೆರೆಯಲ್ಲಿದ್ದಾಗ ಒಂದೇ ತರ್ತಿದ್ವಿ ನಂದಿನಿ ಹಾಲು. ಈಗ ನಾವು ಹೆಚ್ಚಿನ ಮಟ್ಟಿಗೆ ನಾವು ಈ ಹಾಲು ಪಾಕೆಟ್ ಮೇಲೆ ನಂದಿನಿ ಹಾಲು ಪ್ಯಾಕೆಟ್ ಓದಿದ್ದೆ ನಾನು. ಅದರಲ್ಲಿ ಮೇಲೆ ಕೆಲವು ಬರಹಗಳನ್ನು ಕೊಟ್ಟಿರ್ತಾರೆ. ಏನು, 1-2-3 ಸ್ಲೋಗನ್ ಹಾಕಿರ್ತಾರಲ್ಲೇ.
ಪಾಶ್ಚೀಕರಿಸಿದ ಹಾಲು ಅಂತ. ಆಮೇಲೆ ಇನ್ನೊಂದಿರ್ತದೆ ಏನಂತ ಹೇಳಿದರೆ, ಗೋವಿನಿಂದ ಗಾಯಕನವರೆಗೆ ಗುಣಮಟ್ಟದ ಹಾಲು. ಇದು ಕ್ವಾಲಿಟಿ ಬಗ್ಗೆ ಮಾತಾಡ್ತದೆ. ನಂದಿನಿ ಹಾಲಿನ ಮೌಲ್ಯದ ಬಗ್ಗೆ ಮಾತಾಡ್ತದೆ. ಆಮೇಲೆ ಇನ್ನೊಂದು ಬರೆದಿರ್ತದೆ, ಪ್ರತ್ಯೇಕವಾದ ಜನರಿಗೆ ಪ್ರತ್ಯೇಕವಾದ ಹಾಲು, ಪ್ರತ್ಯೇಕವಾದ ಜನರಿಗೆ ಪ್ರತ್ಯೇಕವಾದ ಹಾಲು. ದಿಸ್ ಈಸ್ ಎಕ್ಸಲೆನ್ಸಿ ಆಫ್ ದ ನಂದಿನಿ ಮಿಲ್ಕ್. ನಾವು ಎಷ್ಟು ಜನ ಓದಿದ್ದೇವೆ ಗೊತ್ತಿಲ್ಲ ಅದ್ರ ಮೇಲೆ. ಹಾಲು ಪ್ಯಾಕೆಟ್ ಬಂದರೆ ಸಾಕು, ಕಟ್ ಮಾಡೋದು, ಕಾಫಿ ಕುಡಿದು ಅಷ್ಟೇ. ಯು ಶುಡ್ ರೀಡ್ ವಾಟ್ ಈಸ್ ರಿಟನ್, ವೆದರ್ ಇಟ್ ಈಸ್ ಕ್ವಾಲಿಟೇಟಿವ್ ಆರ್ ನಾಟ್. ಗುಣಾತ್ಮಕವಾಗಿದೆಯೋ, ಮೌಲ್ಯಾಧಾರಿತವಾಗಿದೆಯೋ, ನೀವು ಕೊಟ್ಟ ಹಣಕ್ಕೆ ಅದರ ಬೆಲೆ ಇದೆಯೋ ಅಂತ ನೋಡಬೇಕು. ಟುಡೇ ಗಾಡ್ ಇಸ್ ಲುಕಿಂಗ್ ಎಟ್ ಅಸ್ ಟು ಹ್ಯಾವ್ ದ ಕ್ವಾಲಿಟೇಟಿವ್ ಲೈಫ್ ವಿತ್ ಹ್ಯಾವಿಂಗ್ ದ ಕಿಂಗ್ಡಮ್ ವ್ಯಾಲ್ಯೂಸ್. ಪರಲೋಕದ ಮೌಲ್ಯಗಳನ್ನು ಹೊಂದಿಕೊಂಡು ಜೀವನ ಮಾಡುವಂಥ ಕ್ರೈಸ್ತ ಜೀವನವನ್ನು ಇವತ್ತು ದೇವರು ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾನೆ ಅಲ್ವಾ? ಈ ಸಾಯಂಕಾಲ ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಹೌ ಫಾರ್ ವಿ ಹ್ಯಾವ್ ದ ಕಿಂಗ್ಡಮ್ ವ್ಯಾಲ್ಯೂಸ್. ನಮ್ಮ ಜೀವನ ಇದು ಗುಣಾತ್ಮಕವಾಗಿರುವಂಥ ಕ್ರೈಸ್ತ ಜೀವನವಾಗಿದೆಯಾ? ಕ್ರಿಸ್ತನು ನನ್ನಿಂದ ಅಪೇಕ್ಷೆ ಪಡುವಂಥ ಆ ಮೌಲ್ಯಗಳು ನಮ್ಮಲ್ಲಿವೆಯಾ? ಪರ್ವತ ಪ್ರಸಂಗ ಇದು ಶ್ರೇಷ್ಠವಾದ ಪ್ರಸಂಗದಲ್ಲಿ ಇಲ್ಲಿ ಹೇಳ್ತಾನೆ, 9 ರೀತಿಯ ಜನರ ಬಗ್ಗೆ ಮಾತಾಡ್ತಾನೆ. ಬಹಳ ಸುಂದರವಾಗಿ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವ್ರದ್ದು. ನೀವು ಮನೆಗೆ ಹೋಗಿ ಓದ್ರಿ, ಯು ಟೇಕ್ ಟೈಮ್ ಆ್ಯಂಡ್ ರೀಡ್ ಬೈಬಲ್. 11 ವಚನ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ರಿ, ಓದ್ರಿ. ಓದಿ ವಾಕ್ಯದ ಮುಂದೆ ನಿಮ್ಮನ್ನು ಪರಿಶೋಧನೆ ಮಾಡಿಕೊಡ್ರಿ. ನಾನು ಎಲ್ಲಿದ್ದೇನೆ? ಎಮ್ ಐ ಬ್ಲೆಸ್ಡ್ ಮ್ಯಾನ್? ನಾನೊಬ್ಬ ಧನ್ಯನೋ ಅಂತ ಪರಿಶೋಧನೆ ಮಾಡಿಕೊಳ್ಳುವಾಗ, ವಾಕ್ಯದಡಿದಾವರಲ್ಲಿ ಪರಿಶೋಧಿಸಿಕೊಳ್ಳುವಾಗ, ಇವತ್ತು ನಾನು ಧನ್ಯನ ಹೌದೋ ಅಲ್ವೋ? ಗುಣಾತ್ಮಕವಾಗಿರುವಂಥ ಕ್ರಿಸ್ತಿಯ ಜೀವನ ನನ್ನದಾಗಿದೆಯೋ ಇಲ್ಲೋ ಅನ್ನೋದನ್ನು ಈ ವಾಕ್ಯ ನಮಗೆ ತೋರಿಸಿಕೊಡ್ತದೆ ಅಷ್ಟೆ. ಸತ್ಯವೇದ ಅದು ಹೇಳ್ತಾರೆ ಕೆಲವರು, ಬೈಬಲ್ ಈಸ್ ಬುಕ್ ಆಫ್ ಎವ್ರಿಥಿಂಗ್ ಅಂತ. ನೋಡ್ರಿ ಎಂಥ ಚಂದ, ಬೈಬಲ್ ಈಸ್ ಬುಕ್ ಆಫ್ ಎವ್ರಿಥಿಂಗ್. ಈ ಸತ್ಯವೇದ ನೀವು ಓಪನ್ ಮಾಡುವಾಗ ಎಲ್ಲ ಸಿಗ್ತದೆ ನಿಮಗೆ, ಎವ್ರಿಥಿಂಗ್ ವಿಲ್ ಗೆಟ್. ಇದರಲ್ಲಿ ನಿನಗೆ ಸಿಕ್ಕದೇ ಇರುವಂಥದ್ದು ಏನೂ ಇಲ್ಲ. ನೀನು ಯಾವ ಸಂದರ್ಭದಲ್ಲಿ ಬರ್ತೀಯೋ ಅದು ಎಲ್ಲ ಸಿಗ್ತದೆ ನಿಮಗೆ. ಐ ವಿಲ್ ಟೆಲ್ ಯು ಫ್ರಮ್ ದಿ ಪುಲ್ಪೀಟ್. ಸಾಯಂಕಾಲ ಒಬ್ಬ ಮಗಳು ಲಕ್ಷ್ಮಿ ಅಂತ ಬಂದ್ಲು ನನ್ನ ಹತ್ರ. ಇಲ್ಲಿ ಭಂಡಾರಿ ಸಿಲ್ಕ್ ಸ್ಯಾರೀಸ್ನಲ್ಲಿ ಕೆಲಸ ಮಾಡ್ತಾಳಂತೆ. ಅಳುತ್ತಾ ಬಂದ್ಲು ಮಗಳು, ಯೌವನಸ್ಥ ಮಗಳು. ನನಗೆ ಭಾಳ ಬೇಸರ ಆಯಿತು. ನನಗೆ ಮಲತಾ ಇದ್ದಾಳೆ, ನಾನು ದುಡಿಮೆ ಮಾಡಿ ಹಣ ಅವ್ರ ಕೈಯಾಗ ಕೊಟ್ಟರು ನನ್ನ ಪ್ರೀತಿ ಮಾಡೋದಿಲ್ಲ, ದ್ವೇಷ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ನನ್ನ ಪ್ರೀತಿ ಮಾಡ್ತಾನ? ನನಗೊಂದು ಅವಕಾಶ ಇಲ್ಲ ಈ ಲೋಕದಲ್ಲಿ ಬದುಕೋದಕ್ಕೆ. ನನ್ನವರನ್ನೋರೇ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ಒಂದು 5 ನಿಮಿಷ ಆ ಮಗಳಿಗೆ ನಾನು ವಾಕ್ಯ ಹೇಳಿದೆ. ಹೋಗುವಾಗ ಅಳುತ್ತಾ, ಗುರುಗಳೇ ನಿಜವಾಗಿ ನನಗೆ ಒಂದು ಸಮಾಧಾನ ಸಿಗ್ತದ ಅಂತ. ಅಮ್ಮ ನಿನಗೆ ದೇವರು ಆಶೀರ್ವಾದ ಮಾಡ್ತಾನೆ, ನಾನು ಮತ್ತೆ ಬರ್ತೀನಿ ಅಂತ ಹೋದ್. ನಾನು ಹೇಳ್ತೀನಿ, ಯಾಕೆ ಹೇಳ್ತೀನಿ ಅಂದರೆ, ಪೀಪಲ್ ಆರ್ ಇನ್ ಸರ್ಚ್ ಆಫ್ ಪೀಸ್, ಪೀಪಲ್ ಆರ್ ಇನ್ ಸರ್ಚ್ ಆಫ್ ಜಸ್ಟಿಸ್. ಏನೆಲ್ಲ ಹುಡುಕ್ತಾ ಇದೆ ಇವತ್ತು ಪ್ರಪಂಚ. ಈ ಕಣ್ಣೀರು ಒರೆಸಿಕೊಂಡು ಅಳುತ್ತಾ ಮನನೊಂದುಕೊಂಡು ಗಿನ್ನಿಸ್ ದಾಖಲ್ ಬುಕ್ಕಿಗೆ ಹೋದರೆ ಪರಿಹಾರ ಸಿಗ್ತದೆ ನಮಗೆ? ಗಿನ್ನಿಸ್ ದಾಖಲ್ ಬುಕ್ ತೆರೆದ್ರೆ ಏನು ಸಿಗ್ತದೆ? ಅವ್ರು ಮಾಡಿದಂಥ ದಾಖಲಾತಿ ಸಿಗ್ತದೆ. ನಿನ್ನ ಜೀವನಕ್ಕೆ, ನಿನ್ನ ಕಣ್ಣೀರಿಗೆ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಿಲ್ಲ. ದ ಓನ್ಲಿ ಬುಕ್ ಈಸ್ ಹ್ಯಾವಿಂಗ್ ದ ಸೋರ್ಸ್. ಸಂಪನ್ಮೂಲಗಳನ್ನು ಹೊಂದಿದಂಥ ಪುಸ್ತಕ ಇದು ಒಂದೇ, ಜೀವವುಳ್ಳ ಸತ್ಯವೇದ. ನಿನ್ನ ಜೀವನದಲ್ಲಿ ಕಣ್ಣೀರು, ಕೊರತೆ, ಚಿಂತೆ, ಬಾಧೆ ಏನೆಲ್ಲ ಇರಬಹುದು, ನೀನು ಈ ಪುಸ್ತಕ ತೆರೆದು ಓದುವಾಗ ನಿನ್ನ ಜೀವನದಲ್ಲಿ ಇರುವಂಥ ಕೊರತೆಗಳು ನೀಗ್ತವೆ. ದೆನ್ ಯು ವಿಲ್ ಬಿ ದ ಬ್ಲೆಸ್ಡ್ ಮ್ಯಾನ್. ಅಂಥ ಪ್ರಸಂಗವನ್ನು ಯೇಸು ಸ್ವಾಮಿ ಆತನು ಮಾಡಿ ಸಾವಿರಾರು ಜನರನ್ನು ದೇವರ ರಾಜ್ಯಕ್ಕೆ ನಡೆಸಿಕೊಂಡು ಹೋದ.
ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11 ವಚನದಲ್ಲಿ ನೋಡುವಾಗ 9 ರೀತಿಯ ಧನ್ಯತೆಗಳ ಬಗ್ಗೆ ಬರೆದಿದ್ದಾನೆ, ಯಾರು ಧನ್ಯರು ಅಂತ. ನೀವು ಮನೆಗೆ ಹೋದ್ರಿ ಒಂದೊಂದಾಗಿ ಬರ್ಕೊಡ್ರಿ. ಆಮೇಲೆ ಇದನ್ನು ಜೊತೆಗೂಡಿಸಿಕೊಂಡು ಧನ್ಯರು ಯಾರು ಅನ್ನೋದಕ್ಕೆ 3 ವಿಷಯ ಹೇಳ್ತೇನೆ. ಇದು ಒಂದು ಮುಖ್ಯ ಪ್ರಸ್ತಾಪ. ಇದಕ್ಕೆ ಜೊತೆಯಾಗಿ ಮತ್ತೊಂದೆರಡು 3 ಹೇಳ್ತೇನೆ ಈ ಸಾಯಂಕಾಲ. ಮೊದಲನೇದಾಗಿ ಧನ್ಯರು ಯಾರು ಅಂತ ಹೇಳಿದರೆ, ಕೀರ್ತನೆಗಾರ ಬರೀತಾನೆ. ಮೊದಲನೇ ಕೀರ್ತನೆ 1 ಮತ್ತು 2ನೇ ವಚನ ದಯಮಾಡಿ ಯಾರಾದರೂ ಗಟ್ಟಿಯಾಗಿ ಓದ್ರಿ. ಕೀರ್ತನೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಒಬ್ರು ಓದ್ರಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಧನ್ಯರ್ಯಾರು ಇಲ್ಲಿ? ಬಹಳ ಸುಂದರವಾದ ರೀತಿಯಲ್ಲಿ ದಾವೀದನ ರಚನೆ ಮಾಡ್ತಾನೆ. ದುಷ್ಟರ ಮಾರ್ಗದಲ್ಲಿ ನಡೆಯದವನು. ಫಸ್ಟ್ ಥಿಂಗ್ಸ್ ವಾಕ್ ನಡೆಯುವಂಥದ್ದು. ಯಾರು ದುಷ್ಟರ ಮಾರ್ಗದಲ್ಲಿ ನಡೆಯುವುದಿಲ್ವೋ ಅವರು ಧನ್ಯರು. ದುಷ್ಟರು ಯಾರಂತ ನಿಮಗೆ ಗೊತ್ತು. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್. ದುಷ್ಟರು ದುರ್ಮತಿಗಳು ದೇವರಿಲ್ಲ ಅಂತ ಹೇಳ್ತಾರಂತೆ ದಾವೀದನ ಕೀರ್ತಿ. ದುಷ್ಟರು ದುರ್ಮತಿಗಳು ದೇವರೇ ಇಲ್ಲ ಅಂತ ಹೇಳಿ. ದುಷ್ಟರು ಯಾರಂದ್ರೆ ದೇವ್ರು ಇಲ್ಲ ಅಂತ ಹೇಳುವಂಥವರು ದುಷ್ಟರು. 2ನೇದಾಗಿ ಹೇಳ್ತಾನೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೇ ಇರುವವನು. ಮೊದಲನೇದಾಗಿ ದುಷ್ಟರ ಆಲೋಚನೆಯಂತೆ ನಡೆಯದವನು ಧನ್ಯನು. 2ನೇದಾಗಿ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದವನು ಧನ್ಯನು. ಪಾಪಾತ್ಮರ ಮಾರ್ಗದಲ್ಲಿ ಯಾರು ಇರುವುದಿಲ್ವೋ ಅವರು ಧನ್ಯರು. 3ನೇದಾಗಿ ಹೇಳ್ತಾನೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದವನು. ನಡೆಯುವುದು, ನಿಂತುಕೊಳ್ಳುವುದು, ಕೂತುಕೊಳ್ಳುವುದು, ಇವೆಲ್ಲ ನಮ್ಮ ಜೀವನದಲ್ಲಿ ಮಾಡ್ತೀವಲ್ರಿ. ನಾವೀಗ ಕೂತ್ಕೊಂಡಿದ್ದೇವೆ. ಎಲ್ಲಿ ಕೂತ್ಕೊಂಡಿದ್ದೇವೆ ನಾವು? ವೇರ್ ಈಸ್ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇವೆ. ಧರ್ಮ ಪಾಲನೆ ಮಾಡುವಂಥ ಜನರ ಮಧ್ಯದಲ್ಲಿ ಕೂತ್ಕೊಂಡಿದ್ದೇವಲ್ವಾ? ಇಲ್ಲಿ ಹೇಳ್ತಾನೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳುವನು ಧನ್ಯನಲ್ಲ ಅಂತ ಹೇಳ್ತಾನೆ. ಧರ್ಮ ನಿಂದಕರು ಯಾರು? ಧರ್ಮವನ್ನು ದೂಷಣೆ ಮಾಡುವರು, ದೇವರನ್ನ ದೂಷಣೆ ಮಾಡುವರು, ಅಭಿಷಕ್ತರನ್ನ ದೂಷಣೆ ಮಾಡುವರು ಧರ್ಮ ನಿಂದಕರವರು. ಇವರು ಧನ್ಯರು ಯಾರಂದ್ರೆ, ಧರ್ಮಶಾಸ್ತ್ರ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡ್ತದೆ. ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಂಡು ಕೂತ್ಕೊಳ್ಳದೆ ಇರುವಂಥವರು ಧನ್ಯರು. ಮುಂದೆ ಹೇಳ್ತಾನೆ, ನಿಂತುಕೊಳ್ಳದೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಧನ್ಯನು. ಇಟ್ಸ್ ವೆರಿ ಕ್ಲಿಯರ್. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ನಿಮಗೆ? ಇಲ್ವೇ ಇಲ್ಲ. ಇವತ್ತು ಧನ್ಯರು ಯಾರಂದ್ರೆ, ಇವರು ದುಷ್ಟರ ಆಲೋಚನೆ ನಡೆದವರು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದವರು, ಧರ್ಮದಿಂದ ಕೂತ್ಕೊಳ್ಳದವರು, ಆಮೇಲೆ ನಂತರದಲ್ಲಿ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವಂಥವರೇ ಧನ್ಯರು. ದೇ ಆರ್ ದ ಬ್ಲೆಸ್ಡ್ ಮ್ಯಾನ್. ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರು. ಧರ್ಮಶಾಸ್ತ್ರ ಅಂತ ಹೇಳುವಾಗ ನಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಸತ್ಯವೇದ. ಧರ್ಮಶಾಸ್ತ್ರದಲ್ಲಿ ನಿಯಮಗಳಿವೆ, ವಾಗ್ದಾನಗಳಿವೆ, ಒಡಂಬಡಿಕೆಗಳಿವೆ. ಎಲ್ಲವುಗಳು ಇದರಲ್ಲಿ ಬರೆಯಲ್ಪಟ್ಟಿವೆ. ಈ ಧರ್ಮಶಾಸ್ತ್ರ ಇವತ್ತು ನಮ್ಮ ಆತ್ಮೀಕ ಜೀವನಕ್ಕೆ ಅಳತೆಗೋಲಿದು. ನಾವು ನಡೆಯುವಂಥ ದಾರಿ, ನಾವು ಕೂತ್ಕೊಂತ ಸ್ಥಳ ಎಲ್ಲವನ್ನ ಪರಿಶೋಧನೆ ಮಾಡಿಕೊಂಡು ಹೋಗುವಂಥದ್ದು. ಈ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನ ಮಾಡುವನು ಅಂತ ಹೇಳ್ತಾನೆ. ಬರೀ ವಾರಕ್ಕೆ 1 ದಿವಸ ಆರಾಧನೆಗೆ ಬಂದು, ಬುಧವಾರ ಸಾಯಂಕಾಲ ಬಂದು, ಭಾನುವಾರ ಬೆಳಿಗ್ಗೆ ಬಂದು ಧ್ಯಾನ ಮಾಡೋದು ಅಷ್ಟೇ ಅಲ್ರಿ. ಹಗಲಿರುಳು 24 hours, 24x7 ಅಂತ ಹೇಳ್ತಾರೆ. 24 ಗಂಟೆ ನಾವು ಧ್ಯಾನ ಮಾಡ್ತೀವ? ಹೌ ಮೆನಿ ಟೈಮ್ಸ್ ಯು ರೀಡ್ ಬೈಬಲ್? ನೋಡ್ರಿ, ನಾನು ಹೇಳ್ತೀನಿ, ವಾಕ್ಯ ಓದುವುದು ಬೇರೆ, ವಾಕ್ಯ ಧ್ಯಾನ ಮಾಡುವುದು ಬೇರೆ. ವಾಕ್ಯ ಓದೋದಂದ್ರೆ ಕೆಲವರು ಹೇಳ್ತಾರೆ, ಎಷ್ಟು ಸರಿ ಬೈಬಲ್ ಓದಿರಿ ಅಂದರೆ, ನಾನು ಗಂಟಿಗೇರಿ ಚರ್ಚ್ನಲ್ಲಿ ಒಂದು ಸಾರಿ ಲೆಂಟ್ ಡೇ ಸರ್ವಿಸ್ ಮಾಡುವಾಗ ಕೇಳಿದೆ, ಬೈಬಲ್ ಯಾರು ಎಷ್ಟು ಸರಿ ಓದಿರಿ ಅಂದರೆ ಒಬ್ರು ಹೇಳಿದರು, ಅಯ್ಯೋ ನಾನು 10 times ಐ ರೆಡ್ ಬೈಬಲ್ ಅಂತ ಹೇಳಿದ್ರು. ಇಟ್ಸ್ ವೆರಿ ವಂಡರ್ಫುಲ್. ಇಲ್ಲಿ ಕೂಡಿ ಬಂದವ್ರು ಎಷ್ಟು ಸರಿ ಓದಿರಿ ಬೈಬಲ್? ಯಾರಾದ್ರೂ ಹೇಳ್ರಿ. ನೀವು ಯಾವತ್ತಾದರೂ ಒಂದು ಸಾರಿ ಆದರೂ ನಿಮ್ಮ ಕೈಲಿರುವಂಥ ಬೈಬಲ್ ಓದಿ ಮುಗಿಸಿದ್ದೀರಾ? ಎಷ್ಟು ಸರಿ ಓದಿದ್ರಮ್ಮ? ಒಂದೇ ಸಾರಿ.
2 ಸಾರಿ ಓದೋರು ಯಾರಿದ್ದೀರಾ? 3 ಸಾರಿ ವೆರಿ ನೈಸ್. ಮತ್ತು 4 ಸಾರಿ ಓದೋರು ಯಾರಿದ್ದೀರಿ? ಇಲ್ಲ ಪಾಸ್ಟರ್, ಇನ್ನೂ ಪ್ರಯತ್ನ ಮಾಡಿಲ್ಲ ಅಂತೀರ. ಯು ಜಸ್ಟ್ ರೀಡ್. ನೀವು 10 ಸಾರಿ ಓದಿದ್ರು ಚಿಂತೆ ಇಲ್ಲ, ಬಟ್ ಓದುವುದಕ್ಕೂ ಧ್ಯಾನ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ಓದುದಂದ್ರೆ ಅಧ್ಯಾಯ ಪಟ 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 ಓದಿ ಮುಗಿಸ್ಬಿಡ್ತೇವೆ ನಾವು. ಬಟ್ ಧ್ಯಾನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಕಂಪ್ಲೀಟ್ ದ ಬೈಬಲ್ ವಿತ್ ಅ ಮೆಡಿಟೇಷನ್. ಒಂದೊಂದು ವಾಕ್ಯ, ಒಂದೊಂದು ವಚನ ಆಳವಾಗಿರ್ತದೆ. ಅದು ಒಂದೊಂದು ವಾಕ್ಯ, ಸತ್ಯವೇದದ ಒಂದು ವಚನವನ್ನು ಕುರಿತು ಪ್ರಾರ್ಥನಾಪೂರ್ವಕ ಧ್ಯಾನ ಮಾಡಿದರೆ ಆ ವಚನದಲ್ಲಿ ಸಾವಿರಾರು ವಿಚಾರಗಳನ್ನು, ಪರಲೋಕದ ಮೌಲ್ಯಗಳನ್ನು ದೇವರ ಆತ್ಮ ಕೊಡ್ತಾನೆ. ಧ್ಯಾನ ಮಾಡುವುದು ಬರೀ ಓದೋದಷ್ಟು ಅಭ್ಯಾಸ ಮಾಡ್ಕೊಳ್ಳೋದು ಬೇಡ, ನಾವು ಧ್ಯಾನ ಮಾಡೋಣ. ಲೆಟ್ ಅಸ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಸಾಧ್ಯ ಆದರೆ ಸತ್ಯವೇದ ಭಾನುವಾರ ಬಂದಾಗ ನಾನು ಮತ್ತೆ ಸತ್ಯವೇದದ ಬಗ್ಗೆ ಮಾತಾಡ್ತೇನೆ. ಧ್ಯಾನ ಮಾಡುವುದು ಅಂತ ಹೇಳಿದರೆ, ಉದಾಹರಣೆ ಕೊಡ್ತೇನೆ ನಿಮ್ಗೆ. ನೀವು ಆಡು ನೋಡ್ರಲ್ಲ, ಶೀಪ್ ಆ್ಯಂಡ್ ಗೋಟ್. ಈ ಆಡು ದಿನವಿಡೀ ಎಲ್ಲ ತಿನ್ಕೊಂಡು ಬರ್ತದೆ. ರಾತ್ರಿ ಮಲಗೋದಿಲ್ಲ, ಅದು ನಿದ್ರೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಆಡು ಸಾಕಿದ್ರು. ಹಳ್ಳಿ ಊರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದನ ಕರುಗಳು ಅಲ್ಲೇ, ಆಡುಗಳು ಅಲ್ಲೇ, ನಾವು ಅಲ್ಲೇ ಮಲಗಬೇಕು. ಅವಾಗ ಒಂದು ಸಾರಿ ನನಗೆ ಪ್ರಶ್ನೆ ಬಂತು. ರಾತ್ರಿ ಕಟ್ 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 ಅಂತ ಶಬ್ದ ಬರ್ತಾ ಇತ್ತು. ಬೆಳಿಗ್ಗೆ ಎದ್ದು ಹೋಗಿ ನಮ್ಮ ಅಜ್ಜಿ ಕೇಳಿದೆ, ಏನಿದು ಈ ಶಬ್ದ ಬರ್ತದಲ್ಲ ರಾತ್ರಿ ಅಲ್ಲ ಅಂತ ಕೇಳುವಾಗ, ಅಪ್ಪ ಅದು ಆಡು ಇಡೀ ದಿವಸ ಏನು ತಿಂತದಲ್ಲ, ತಿಂದಿದ್ದನ್ನು ಹೊಟ್ಟೆಯೊಳಗಿಂದ ಹೊರಗೆ ತಂದು ದವಡಿಯಲ್ಲಿ ಇಟ್ಕೊಂಡು ಮತ್ತು ಅದನ್ನು ಕಚ್ಚಿ ಕಚ್ಚಿ ಪಚನೆ ಮಾಡ್ತದಂತೆ. ಇಟ್ ಟೇಕ್ಸ್ ಔಟ್ ಫ್ರಮ್ ದ ಬಾಟಮ್. ಇಡೀ ದಿನ ತಿಂದಿದ್ದನ್ನು ಅರಗಿಸಿ ದವಡೆಯಲ್ಲಿ ತಂದು ತಿಂದು ತಿಂದು ಅರಗಿಸ್ಕೊಳ್ತದೆ. ಅದು ಧ್ಯಾನ ಮಾಡುವಂಥದ್ದು. ವಾಟ್ ಎವರ್ ಯು ಹಿಯರ್, ವಾಕ್ಯ ಏನು ಕೇಳ್ತೀರಾ, ಕೇಳಿದ್ದನ್ನು ನೀವು ತಿರುಗಿ ತಂದು ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡುವಂಥದ್ದು, ಅದು ಧ್ಯಾನ. ಹಗಲಿರಲು ಧ್ಯಾನ ಮಾಡುವನು ಧನ್ಯನು. ಎಷ್ಟು ಟೈಮ್ ಕೊಡ್ತೀರಿ ನೀವು ಬೈಬಲ್ ಓದೋಕ್ಕೆ? ನಾವು ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಬೈಬಲ್ ತೆಗಿತೀವಿ, ಓದ್ಬಿಡ್ತೀವಿ ಅಷ್ಟೇ. ರಾತ್ರಿ ಮಲಗುವಾಗ ಒಂದು ಸಾರಿ ಓದ್ತೀವಿ ಅಲ್ವಾ? ಇದು ಸತ್ಯ ಓದುವ ಪದ್ಧತಿ ಇದು. ಆದರೆ ಇವತ್ತು ಪ್ರಿಯರೇ, ಆ ರೀತಿ ಓದುವಂಥದ್ದಲ್ಲ, ಧ್ಯಾನ ಮಾಡಬೇಕು ನಾವು. ಈ ಧ್ಯಾನ ಮಾಡುವಾಗ ದೇವರ ಪರಲೋಕದ ಗೂಢಾರ್ಥಗಳು, ಯು ವಿಲ್ ಹ್ಯಾವ್ ದ ರೆವಲೇಷನ್ ಆಫ್ ಗಾಡ್. ಪರಲೋಕದ ದರ್ಶನ ಆಗ್ತದೆ ನಿಮಗೆ ವೆನ್ ಯು ರೀಡ್ ದ ಬೈಬಲ್ ಪ್ರೇಯರ್ಫುಲ್ಲಿ. ಅವರು ಧನ್ಯರು ಅಂತ ಹೇಳ್ತಾನೆ. ನಾನು 2ನೇ ವಿಷಯಕ್ಕೆ ಬರ್ತೀನಿ. ಇದರ ವಿಷಯ ಮಾತಾಡೋದು ಭಾಳ ಇದೆ, ನಾನು ಹೇಳ್ತೀನಿ ಮತ್ತೆ ಮಾತಾಡ್ತೇನೆ. 2ನೇದಾಗಿ ಧನ್ಯರು ಯಾರಂದರೆ, ದಾವೀದನ ಕೀರ್ತನೆ 84ನೇ ಅಧ್ಯಾಯ 4 ಮತ್ತು 5ನೇ ವಚನ ನೋಡ್ರಿ. ದಾವೀದನ ಕೀರ್ತನೆ 84ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದ್. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ನಿನ್ನ ಬಲವನ್ನು ಹೊಂದಿಕೊಳ್ಳುವ ಮನುಷ್ಯನು ಧನ್ಯನು. ಇಲ್ಲಿ ಬಹಳ ಸುಂದರವಾಗಿ ದಾವೀದ ರಚನೆ ಮಾಡ್ತಾನೆ. ಮೊದಲನೇದಾಗಿ ಇದೇ ದಾವೀದನು ಹೇಳ್ತಾನೆ, ಧರ್ಮಶಾಸ್ತ್ರವನ್ನು ಹಗಲಿರಲು ಧ್ಯಾನ ಮಾಡುವನು ಧನ್ಯನು. ಇಲ್ಲೇನು ಹೇಳ್ತಾನೆ, ದೇವರ ನಿವಾಸದಲ್ಲಿ ವಾಸ ಮಾಡುವರು ಧನ್ಯರು, ದೇವರ ಬಲವನ್ನು ಹೊಂದುವಂಥವರು ಧನ್ಯರು ಅಂತ ಹೇಳ್ತಾನೆ. ದೇವರ ಸನ್ನಿಧಾನದಲ್ಲಿ ವಾಸ ಮಾಡುವರು ಧನ್ಯರು. ದೇವರ ಮಂದಿರದಲ್ಲಿ ವಾಸ ಮಾಡುವಂಥ ನಾವು ದೇವರ ಮಂದಿರದಲ್ಲಿ ವಾಸ ಮಾಡುವಂಥವರಲ್ಲ, ದೇವರ ಮಂದಿರದಲ್ಲಿ ದೇವರ ಧ್ಯಾನ ಮಾಡುವಂಥವ್ರು. ಅದರ ದಾವೀದ ಏನು ಹೇಳ್ತಾನೆ, ಧನ್ಯರು ಯಾರಂದ್ರೆ ದೇವರ ಮಂದಿರದಲ್ಲಿ ವಾಸ ಮಾಡುವಂಥವರೇ ಧನ್ಯರು ಅಂತ. ಈ ದೇವರ ಮಂದಿರದಲ್ಲಿ ವಾಸ ಮಾಡುವರು ಧನ್ಯರು ಯಾಕಂತ ಹೇಳಿದರೆ, ಈ ದೇವರ ಮಂದಿರದ ಸರ್ವಶ್ರೇಷ್ಠತೆಯನ್ನು ದಾವೀದ ಇದೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ ನೋಡ್ರಿ. 84ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ, ದೇವರ ಮಂದಿರದಲ್ಲಿ ವಾಸಿಸುವ ಧನ್ಯರು ಯಾಕಂತ ಹೇಳಿದರೆ, ಅಲ್ಲಿ ವಚನ ನೋಡ್ರಿ, 84ನೇ 3ನೇ ವಚನ ನೋಡ್ರಿ. ಸೇನಾಧೀಶ್ವರನಾದ ಯೆಹೋವ ದೇವರೇ,
ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವಂಥ ಗೂಡು ದೊರಕಿತಲ್ಲ. ಯಾಕೆ ದೇವರ ಮಂದಿರದಲ್ಲಿ ವಾಸ ಮಾಡೋರು ಧನ್ಯರಂದ್ರೆ, ದಿಸ್ ಇಸ್ ದ ಪ್ಲೇಸ್ ವೇರ್ ಯು ವಿಲ್ ಹ್ಯಾವ್ ದ ಸೆಕ್ಯೂರಿಟಿ. ಗುಬ್ಬಿಗೆ ಮನೆ, ಪಾರಿವಾಳಕ್ಕೆ ಮರಿ ಮಾಡುವಂಥ ಗೂಡು, ದ ಸೆಕ್ಯೂರಿಟಿ ಫಾರ್ ದ ಲೈಫ್. ನನ್ನ ಆಧ್ಯಾತ್ಮಿಕ ಜೀವನದ ಗೂಡು ದೇವರ ಆಲಯ. ನನ್ನ ಆಧ್ಯಾತ್ಮಿಕ ಜೀವನದ ರಕ್ಷಣೆ ದೇವರ ಆಲಯ. ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೆ ಮನಿ ಅಂತ. ಅದಕ್ಕೆ ಅರಸನಾದ ಸೊಲೊಮೋನನಿಗೆ ಮತ್ತಾಯನ ಹೇಳ್ತಾನೆ, ನೀವು ಬಹಳ ಗುಬ್ಬಿಗಳಿಗಿಂತ ಶ್ರೇಷ್ಠರು ಅಂತ ಹೇಳ್ತಾನೆ. ಯು ಆರ್ ಮೋರ್ ದೆನ್ ದ ಸ್ಪ್ಯಾರೋಸ್. ದೇವರು ಗುಬ್ಬಿಗೆ ತನ್ನ ವೇದಿಯ ಬಳಿಯಲ್ಲಿ ಅವಕಾಶ ಕೊಟ್ಟು ಪಾರಿವಾಳಕ್ಕೆ ಮರಿ ಮಾಡುವಂಥ ಗೂಡು ಕೊಟ್ಟ ದೇವರು ಇವತ್ತು ಆತನ ಆಲಯಕ್ಕೆ ಬಂದು ಧ್ಯಾನ ಮಾಡುವಂಥ ಮಕ್ಕಳಿಗೆ ಆಶೀರ್ವಾದ ಕೊಡೋದಿಲ್ವಾ? ಖಂಡಿತ ಕೊಡ್ತಾನೆ. ಹಿ ವಿಲ್ ಬ್ಲೆಸ್ ಅಸ್ ವಿತ್ ದ ಬ್ಲೆಸ್ಸೆಡ್ನೆಸ್ ಆಫ್ ಹೆವನ್. ಪರಲೋಕದ ಧನ್ಯತೆಯ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ಪರಲೋಕದ ಧನ್ಯತೆ ನಮಗೆ ದೊರೆಯಬೇಕಾಗಿದ್ರೆ ಇವತ್ತು ನಾವು ದೇವರ ಮಂದಿರದಲ್ಲಿ ವಾಸ ಮಾಡಬೇಕಂದ್ರೆ ದೇವರನ್ನ ಆರಾಧನೆ ಮಾಡಬೇಕು, ದೇವರ ಸಾನ್ನಿಧ್ಯಕ್ಕೆ ಬರಬೇಕು. ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಒಂದೊಂದು ನಿಮಿಷಗಳು ನಮ್ಮ ಜೀವನವನ್ನು ಪುನೀತವನ್ನಾಗಿ ಮಾಡ್ತಾರೆ. ಧನ್ಯರು ಯಾರು ಅಂತ ಹೇಳಿದ್ರೆ ದೇವರ ಆಲಯದಲ್ಲಿ ಅಂಗಳದಲ್ಲಿ ವಾಸ ಮಾಡುವರು. ಆಮೇಲೆ ಮುಂದೆ ಹೇಳ್ತಾನೆ, ದೇವರ ಬಲ ಹೊಂದುವರು ಧನ್ಯರು ಅಂತ ಹೇಳ್ತಾನೆ. Those who will have the strength of God, they will be blessed. ಬೆಳ್ಳಿ ಬಂಗಾರ ಆಸ್ತಿ ಇದ್ದವರು ಬಲವಂತರಲ್ಲ, ದೇವರ ಬಲ ಹೊಂದಿದವರು ಬಲವಂತರು. ಇವತ್ತು ದೇವರ ಬಲವನ್ನು ಹೊಂದಿದ ಮನುಷ್ಯ ಧನ್ಯ ಅಂತ. ಇವತ್ತು ಪ್ರಿಯರೇ, ಲೋಕದ ಈ ಜೀವನದಲ್ಲಿ ನಮ್ಮ ಪ್ರಯಾಣದಲ್ಲಿ ನಮಗೆ ಶಕ್ತಿ, ನಮ್ಮ ಎದುರಾಳಿಯಾಗಿರುವಂಥ ಸೈತಾನನ್ನು ಎದುರಿಸುವುದಕ್ಕಾಗಿ ಸಮರ್ಥರಾಗಿ ನಿಲ್ಲುವುದಕ್ಕಾಗಿ ನಮಗೆ ದೇವರ ಬಲ ಬೇಕು. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ಸುಂದರವಾಗಿ ಹೇಳ್ತಾನೆ, ಹೀಗಿರಲಾಗಿ ನೀವು ದೇವರನ್ನು ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಂಡು ಲೋಕದೊಳಗೆ ಸಾಗ್ರಿ. ಯಾಕಂದ್ರೆ ನೀವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಇಹಲೋಕದ ಅಂಧಕಾರದ ಅಧಿಪತಿಯಾಗಿರುವಂಥ ಸೈತಾನನ ದುರಾತ್ಮನ ಸೇನೆಗಳ ಮೇಲೆ ಹೋರಾಟ ಮಾಡ್ತೀವಿ ಅಂತ. ನೋಡ್ರಿ, ದೈವ ಮಕ್ಕಳಾಗಿರುವಂಥ ನಾವು ಹೋರಾಟ ಮಾಡೋದು ಜನಸಾಮಾನ್ಯರ ಮಧ್ಯದಲ್ಲ, ನಾಟ್ ಫೈಟಿಂಗ್ ಈಚ್ ಅದರ್. ಇವತ್ತು ಚರ್ಚ್ನಲ್ಲಿ ನಾವು ಫೈಟಿಂಗ್ ಈಚ್ ಅದರ್. ಸಭಾಪಾಲಕರ ಜೊತೆ ಈ ಜಗಳ ಮಾಡ್ತೀವಿ, ಸಭಾ ಹಿರಿಯರು ಕೂಡ ಜಗಳ ಮಾಡ್ತೀವಿ, ಸಭಾ ಹಿರಿಯರು ಪಾಸ್ಟರ್ ಕೂಡ ಸಭೆಯವ್ರ ಜೊತೆ ಜಗಳ ಮಾಡ್ತೀವಿ ಅಲ್ವಾ? ಇಟ್ ಈಸ್ ಟ್ರೂ ಫ್ಯಾಕ್ಟ್, ಲೆಟ್ ಅಸ್ ನಾಟ್ ಡಿನೈ ಇಟ್. ಈ ಹೋರಾಟ ಅಲ್ರಿ ಇದು. ಬಟ್ ವಿ ಹ್ಯಾವ್ ದ ಫಾಟ್ ಅಂಡ್ ದ ಫೈಟ್ ವಿತ್ ದ ಸಟನಿಕ್ ಪವರ್ ಆಫ್ ದಿಸ್ ವರ್ಲ್ಡ್. ದುರಾತ್ಮಗಳ ಸೇನೆ ಅಂತ ಹೇಳ್ತಾನೆ. ಇವತ್ತು ನಾವು ಹೋರಾಟ ಮಾಡೋದು ಸೈತಾನನಿಗೆ ಸೇನಾ ಬಲ ಇದೆ, ಸೇನಾ ಬಲ ಇದೆ. ಈ ಬಹಳ ಸೇನಾ ಪಡೆಗಳಿವೆ ಸೈತಾನನಿಗೆ. ಅವನನ್ನು ಎದುರಿಸಿ ನಿಲ್ಲಬೇಕಾಗಿದ್ರೆ ಇವತ್ತು ನಮಗೆ ದೇವರ ಬಲ ಬೇಕು. ದೇವರನ್ನು ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಳ್ಳ್ರಿ ಅಂತ ಹೇಳ್ತಾನೆ. ವೇಟ್ ಅಪಾನ್ ದ ಲಾರ್ಡ್, ಒನ್ ಹೂ ಗಿವ್ಸ್ ದ ಸ್ಟ್ರೆಂತ್ ಫ್ರಮ್ ಹೆವನ್. ಅವನ ಮೇಲೆ ಹತ್ಕೊಳ್ರಿ ಅಂತ ಹೇಳ್ತಾನೆ. ಇವತ್ತು ಆ ಬಲ ನಮ್ಗೆ ಇಲ್ದಿದ್ರೆ ಸೋತು ಹೋಗ್ಬಿಡ್ತೇವೆ. ಆ ಸೈತಾನನ್ನು ಎದುರಿಸಬೇಕಾಗಿದ್ರೆ ದೇವರ ಬಲ ಹತ್ಕೊಳ್ಬೇಕು. ಆ ಬಲ ಯಾವುದಂದ್ರೆ ಇಸ್ ನಥಿಂಗ್ ಬಟ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಬಲ ಅದು. ಸಾಮಾನ್ಯ ಜನರಾಗಿರುವಂಥ ಶಿಷ್ಯರು, ದ ಆರ್ಡಿನರಿ ಪೀಪಲ್ ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ಸಾಮಾನ್ಯ ಜನರು ಅಸಾಮಾನ್ಯರಾದರು. ಯಾರು? ಮೀನು ಹಿಡಿಯುವಂಥವರು. 12 ಮಂದಿ ಶಿಷ್ಯರು, ಪೇತ್ರ, ಯೋಹಾನರು, ದೇ ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್. ಆನ್ ದ ಡೇ ಆಫ್ ಪೆಂಟಿಕೋಸ್ಟ್, ಪಂಚಾಶತ್ಮ ದಿನದಲ್ಲಿ, ದ ಪೀಟರ್ ಟುಕ್ ದ ವರ್ಡ್ ಆಫ್ ಗಾಡ್ ಅಂಡ್ ಸ್ಪೋಕ್. ಪೇತ್ರನು ದೇವರ ವಾಕ್ಯವನ್ನು ಬೋಧನೆ ಮಾಡುವಾಗ he received the power of the Holy Spirit.
ದೇವರಾತ್ಮನು ಬೆಂಕಿಯೋಪಾದಿಯಲ್ಲಿ ಅವರ ಮೇಲೆ ಬಂದಿಳಿಯಲಾಗಿ, ಆಫ್ಟರ್ ಹ್ಯಾವಿಂಗ್ ರಿಸೀವ್ಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಹಿ ಸ್ಟೂಡ್ ಅಂಡ್ ಸ್ಪೋಕ್. ಪೇತ್ರನು ದೇವರಾತ್ಮನ ಶಕ್ತಿ ಹೊಂದಿಕೊಂಡು ಎದ್ದು ನಿಂತುಕೊಂಡು ಪ್ರಸಂಗ ಮಾಡುವಾಗ, ವಾಟ್ ಎ ಪವರ್ ಆಫ್ ಹೆವನ್! ಒಂದೇ ಒಂದು ಪ್ರಸಂಗದಲ್ಲಿ ಎಷ್ಟು ಸಾವಿರ ಜನ ದೀಕ್ಷೆ ಹೊಂದಿದ್ರು? 3,000. ಥ್ಯಾಂಕ್ ಗಾಡ್. ಆಮೆನ್. ಸೇ ಇಟ್ ಆಮೆನ್. ಗಟ್ಟಿ ಹೇಳ್ರಿ ಆಮೆನ್. ಆಮೆನ್. ಬಿಕಾಸ್ ಆಫ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ದೇವರಾತ್ಮನ ಬಲ. ಇವತ್ತು ನೀನು ನಾನು ಶಕ್ತಿಯನ್ನು ಹೊಂದಿ ಸೈತಾನ್ ಎದುರಿಸಬೇಕಾಗಿದ್ರೆ, ಇವತ್ತು ನಮ್ಮ ಜೀವನದಲ್ಲಿ ನಮ್ಮೊಟ್ಟಿಗೆ ಆಟ ಆಡುವಂಥ ದುಷ್ಟನನ್ನು ಎದುರಿಸಬೇಕಾಗಿದ್ರೆ, ಇವತ್ತು ನಮಗೂ ದೇವರಾತ್ಮನ ಬಲ ಬೇಕೇ ಬೇಕು. ಆ ಬಲ ಇಲ್ದಿದ್ರೆ ಈ ದುಷ್ಟ ನಮ್ಮನ್ನು ಹಾಳು ಮಾಡ್ತಾನೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಸ್ವಾಮಿ ಸುಂದರ ಮಾತು ಹೇಳ್ತಾನೆ. ಕಳ್ಳನಾದರೂ ಕದ್ದುಕೊಳ್ಳುವುದಕ್ಕೂ, ನೋಡ್ರಿ, ಕದ್ದುಕೊಳ್ಳುವುದಕ್ಕೂ ತೆಗೆದು ಹೋದ್ರಿ, ಕರೆಕ್ಟ್ ಹೋದ್ರಿ, ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನಂತ ಅವನು. ಸಾಕು, ಮತ್ತೆ ಯಾವುದಕ್ಕೂ ಬರೋದಿಲ್ಲ ಅವನು. ಕಳ್ಳನ ಕೆಲಸ ಏನು ಗೊತ್ತರ? ಕದ್ದುಕೊಳ್ಳೋದು, ಕೊಯ್ಯೋದು, ಹಾಳು ಮಾಡೋದು. ಇವತ್ತು ದುಷ್ಟ ಸೈತಾನನು ಪವಿತ್ರ ಅನ್ಯೋನ್ಯತೆಯನ್ನ ಕದ್ದುಕೊಳ್ಳುವುದಕ್ಕಾಗಿ, ದೈವ ಭಕ್ತರ ಪ್ರಾರ್ಥನೆಯನ್ನು ಹಾಳು ಮಾಡುವುದಕ್ಕಾಗಿ, ಕುಟುಂಬ ಜೀವನದ ಅನ್ಯೋನ್ಯತೆಯ, ಸಭೆಯ ಅನ್ಯೋನ್ಯತೆಯನ್ನ ಹಾಳು ಮಾಡುವಂಥ ಕೆಲಸ ಮಾಡುವುದೇ ದುಷ್ಟ ಸೈತಾನ. ಒಂದು ವೇಳೆ ಅವಕಾಶ ಕೊಟ್ಟಿದ್ದೇ ಆದರೆ ಮುಗಿದು ಹೋಯ್ತು ಕತೆ. ಅದಕ್ಕೆ ನಾನು ನೋಡಿ ಹೇಳ್ತಾರೆ ನೋಡು, ಎಳಿ ಸಿಕ್ಕರೆ ಹಚ್ಚಡನೇ ನುಂಗು ಬಿಡ್ತಾರಂತೆ. ಸತ್ಯ ಮಾತಿದ್ದು. ಸ್ವಲ್ಪ ಸಿಕ್ಕರೆ, ಇಫ್ ಯು ಗಿವ್ ಎ ಲಿಟಲ್ ಹೀಲ್ಡ್, ಆ ದುಷ್ಟನಿಗೆ ನಿನ್ನ ಆತ್ಮಿಕ ಜೀವನದಲ್ಲಿ, ನಿನ್ನ ಪ್ರಾರ್ಥನೆಯ ಜೀವನದಲ್ಲಿ, ನಿನ್ನ ಸೇವೆ ಜೀವನದಲ್ಲಿ ಒಂದು ವೇಳೆ ದೇವ ಭಕ್ತರಾಗಿರುವಂಥ ನಾವು ಸಣ್ಣ ಅವಕಾಶ ಕೊಟ್ಟರೆ ನಿನ್ನ ಆತ್ಮಿಕ ಜೀವನ ಸಮಾಧಿ. ಎಚ್ಚರವಾಗಿರಿ ಪ್ರಿಯರೇ. ಅನೇಕ ಸಾರಿ ನಾವು ಮೋಸ ಹೋಗ್ತಾ ಇದ್ದೇವೆ. ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಸೇವೆ ಮಾಡ್ತೇನೆ, ನಾನು ದೈವ ಭಕ್ತನಂತ ಹೇಳುವಂತ ನಾನು ಸೈತಾನನಿಗೆ ಅವಕಾಶ ಕೊಟ್ಟು ನಮ್ಮ ಆತ್ಮಿಕ ಜೀವನ ಸಮಾಧಿಯಾಗಿ ಹೋಗ್ತಾ ಇದೆ. ಇವತ್ತು ಎಲ್ಲಿದ್ದೇವೆ ನಾವು? ವೇರ್ ವಿ ಸ್ಟ್ಯಾಂಡ್ ನಾವು? ಕದ್ದುಕೊಳ್ಳುವುದು, ಹಾಳು ಮಾಡುವುದು, ಕೊಯ್ಯುವುದು ಆತನ ಕೆಲಸ. ದುಷ್ಟ ಆತನ ಎದುರಿಸಬೇಕಾಗಿದ್ರೆ ದೇವರಾತ್ಮನ ಬಲ ಬೇಕು ನಮ್ಗೆ. ಈಗ ವಿ ನೀಡ್ ಟು ಹ್ಯಾವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅಂದಾಗಲೇ ನೀವು ಆತನ ಎದುರಿಸ್ತೀರಿ ಅಂತ. ಯಾರು ಧನ್ಯರು? ದೇವರ ಆಲಯದಲ್ಲಿ ವಾಸ ಮಾಡೋರು ಧನ್ಯರು, ದೇವರ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಗಿದ್ರ ಮೇಲೆ ಡೂ ಯು ಹ್ಯಾವ್ ದ ಪವರ್ ಆಫ್ ಗಾಡ್ ಟುಡೇ? ಇವತ್ತು ನಮ್ಮಲ್ಲಿ ಇಷ್ಟು ಸೈತಾನನ ಕಾರ್ಯಗಳು ಆಗುವುದಕ್ಕೆ ಒಂದೇ ಕಾರಣ. ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್. ದೇವರಾತ್ಮನ ಮೇಲೆ, ದೇವರ ಮೇಲೆ, ಆತನ ಶಕ್ತಿ ಮೇಲೆ ನಾವು ಆತ್ಕೊಳ್ಳಿಲ್ಲ. ದಟ್ ಈಸ್ ಟ್ರೂ ಫ್ಯಾಕ್ಟ್ ಟುಡೇ. ದ ಫೇಲ್ಯೂರ್ ಇನ್ ಯುವರ್ ಲೈಫ್ ಅಂಡ್ ಮೈ ಲೈಫ್, ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಗಾಡ್ ಸ್ಟ್ರೆಂತ್. ನಾವು ಸೋತು ಹೋಗ್ತಾ ಇದ್ದೇವೆ. ಎಚ್ಚರಗೊಳ್ಳೋಣ ಪ್ರಿಯರ, ಕರ್ತನ ಬರೋಣ ಹತ್ತಿರವಾಯಿತು. ಪೇತ್ರ ಹೇಳ್ತಾನೆ, ಕಳೆದು ಹೋದ ಕಾಲ ಸಾಕು. ಯು ಫರ್ಗೆಟ್ ದ ಟೈಮ್ ಯು ಸ್ಪೆಂಟ್ ಇನ್ ದ ಪಾಸ್ಟ್, ಬಟ್ ಬಿ ಅಲರ್ಟ್. ಎಚ್ಚರವಾಗಿರಿ ನೀವು. ಕರ್ತನು ಈ ರಾತ್ರಿ ಬಂದರೆ, ವೇರ್ ಯು ಆರ್, ಎಲ್ಲಿರ್ತೀಯ ನೀನು? ವೇರ್ ಇಸ್ ಯುವರ್ ಡೆಸ್ಟಿನಿ? ಎಷ್ಟು ಸುಂದರ ಮಾತುಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಜೀವಳ ವಾಕ್ಯ. ಧನ್ಯರು ಯಾರು ಅಂತ ಹೇಳಿದರೆ, ದೇವರ ಬಲವನ್ನು ಹೊಂದುವಂಥ ಮನುಷ್ಯರದಲ್ಲಿ ಶಿಷ್ಯರು ಬಲ ಹೊಂದಿದರು. ಅಪೊಸ್ತಲರ ಕೃತ್ಯ ಓದ್ರಿ, ಎಂಥ ಶಕ್ತಿ ಅಂತೀರಿ. ದಾರಿ ನಡೆಯುವಾಗಲೇ ದೇವರ ಶಕ್ತಿ ಅವ್ರ ಜೊತೆ ಇರ್ತಿತ್ತು. ಆ ಬಲ ಸಾಮರ್ಥ್ಯಗಳ ಮೂಲಕವಾಗಿ ನಾನಾ ರೋಗಿಗಳನ್ನು ಗುಣಪಡಿಸಿದರು. ದುಷ್ಟ ಸೈತಾನ ಎದುರಿಸಿದರು. ಸಾಮಾನ್ಯ ಜನರು, ಮೀನು ಹಿಡಿಯುವಂಥವ್ರು, ಇಡೀ ಲೋಕವೇ ವಿಸ್ಮಯಗೊಂಡ ಅವ್ರ ಬಗ್ಗೆ. ಒಂದು ಸಾರಿ ಅಪೊಸ್ತಲರನ್ನು ನೋಡುವಾಗ ಹೇಳ್ತಾರೆ, ಲೋಕವನ್ನ ಅಲ್ಲ ಕಲ್ಲೋಲು ಮಾಡುವಂಥ ದೇವತೆಗಳು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯ 17ನೇ ಮನೆಗೆ ಹೋಗಿ ಓದ್ರಿ, ವಚನ ಹುಡುಕ್ರಿ. ಲೋಕವನ್ನು ಅಲ್ಲ ಕಲ್ಲೋಲು ಮಾಡುವಂಥ ದೇವತೆಗಳು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಸಿ ವಾಟ್ ವರ್ಡಿಕ್ಟ್. ಲೋಕವನ್ನು ಅಲ್ಲ ಕಲ್ಲೋಲು ಮಾಡೋದು ಯಾರಿಂದ ಆಗ್ತದೆ?
ದೇವರು ಮಾತ್ರ ಮಾಡಬಲ್ಲ. ಆದರೆ ಇವತ್ತು ಹೇಳ್ತಾನೆ, ಯಾರು ದೇವರ ಶಕ್ತಿಯನ್ನು ಹೊಂದಿಕೊಳ್ತಾರೋ ಅವರು ಲೋಕವನ್ನಲ್ಲ, ಸೈತಾನನ ಶಕ್ತಿಯನ್ನು ಅಲ್ಲಕಲ್ಲೋಲ ಮಾಡಲು ಶಕ್ತರಾಗ್ತೇವೆ. ಆ ಶಕ್ತಿ ಇಲ್ಲಂದರೆ ನಾವೇ ಅಲ್ಲಕಲ್ಲೋಲನೆ, ನಮ್ಮ ಕುಟುಂಬ ಅಲ್ಲಕಲ್ಲೋಲ, ನಮ್ಮ ಸಭೆ ಅಲ್ಲಕಲ್ಲೋಲ, ನಮ್ಮ ಸಮಾಜ ಅಲ್ಲಕಲ್ಲೋಲ, ಹರಿದು ಹಂಚಿ ಹೋಗ್ತದೆ, ದೇವರ ಅನ್ಯೋನ್ಯತೆ ಹಾಡಾಗಿ ಹೋಗ್ತದೆ. ಅದಕ್ಕಾಗಿ ಆಲೋಚನೆ ಮಾಡೋಣ ಪ್ರಿಯ. ಧನ್ಯರು ಯಾರು ಇವತ್ತು? ದೇವರಾತ್ಮನ ಬಲ ಹೊಂದುವರು ಧನ್ಯರು. ಸಾಮಾನ್ಯ ಜನರು, ಮೀನು ಹಿಡಿಯುವಂಥವರು, ಅಂಥವರು ಧನ್ಯರಾದರ ಕಾರಣ ದೇವರ ಬಲವನ್ನು ಅವರು ಹೊಂದಿಕೊಂಡು ಜೀವನ ಮಾಡಿದರು ಎಂಬುದಾಗಿ. ಇನ್ನು ಕೊನೆಯದಾಗಿ ಧನ್ಯರು ಯಾರಂದರೆ 125ನೇ ಕೀರ್ತನೆ ಮೊದಲನೇ ವಚನ ನೋಡ್ರಿ. ಐ ವಿಲ್ ಕ್ಲೋಸ್ ಹಿಯರ್. 125ನೇ ಅಧ್ಯಾಯ ಕೀರ್ತನೆ ಮೊದಲನೇ ವಚನ. ಯೆಹೋವನಲ್ಲಿ ಭರವಸೆ ಬಿಡುವರು ಚೀಯೋನ್ ಪರ್ವತದ ಹಾಗಿರುವರು. ಮುಂದೆ ಅದು ಕದಲುವುದಿಲ್ಲ, ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ತನ್ನ ಜನರ ಸುತ್ತಲೂ ಇರ್ತಾನೆ. ದೀಸ್ ಆರ್ ದ ಪೀಪಲ್ ಬ್ಲೆಸ್ಡ್ ಒನ್. ಯೆಹೋವನಲ್ಲಿ ಭರವಸೆ ಬಿಡುವಂಥವರು, ದೋಸ್ ಹು ಟ್ರಸ್ಟ್ ಗಾಡ್, ದೋಸ್ ಹು ಬಿಲೀವ್ ಗಾಡ್, ದೇವರಲ್ಲಿ ವಿಶ್ವಾಸ ಬಿಡುವಂಥವರು. ಗೀತ ಹಾಡ್ತೀವಲ್ಲ, ವಿಶ್ವಾಸ ಬಿಟ್ಟು ದೇವರಲ್ಲಿ ಆತಂಗೆ ಎಲ್ಲ ಒಪ್ಪಿಸು. ಸುಂದರವಾದ ಗೀತ. ಗೀತ ಹಾಡುವಾಗ ಅರ್ಥ ಮಾಡ್ಕೊಳ್ಬೇಕ್ರಿ ನಾವು. ಸುಮ್ಮನೆ ಗಿಣಿಪಾಠ ಆಗಿರ್ತದೆ ನಮಗೆ. ಎಷ್ಟು ಬಾಸಲ್ ಮಿಷನ್ ಸಂಗೀತಗಳು, ಐ ಶೆಲ್ಯೂಟ್ ದಿಸ್. ಮಿಷನರಿಗಳು ಪ್ರಾರ್ಥನಾ ಪೂರ್ವಕವಾಗಿ ಸಂಗೀತಗಳನ್ನು ರಚನೆ ಮಾಡಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಸಂಗೀತ, ಕೆಲವು ಸಂಗೀತ ಮರ್ತೇ ಹೋಗಿದೆ, ಹಾಡಕ್ಕೆ ಬರುವುದಿಲ್ಲ, ಹಾಡಿದ್ದನ್ನೇ ಹಾಡ್ತೇವೆ ನಾವು. ವಿಶ್ವಾಸವಿಟ್ಟು ದೇವರಲ್ಲಿ ಆತಂಗೆ ಎಲ್ಲ ಒಪ್ಪಿಸು. ಎಲ್ಲ ಆತ ನಮಗೋಸ್ಕರ ಚಿಂತೆ ಮಾಡ್ತಾನೆ. ನಿನಗೆ ದೇವರ ಮೇಲೆ ವಿಶ್ವಾಸವಿದೆಯೋ? ಆತನು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ತನ್ನ ಜನರ ಸುತ್ತಲೂ ದೇವರಿದ್ದು ಕಾಪಾಡ್ತಾನಂತೆ. ಅವರು ಧನ್ಯರು. ದೇವರಲ್ಲಿ ವಿಶ್ವಾಸ ಇಡಬೇಕು ನಾವು, ಆಗ ನಾವು ಧನ್ಯರಾಗ್ತೇವೆ. 91ನೇ ಕೀರ್ತನೆ ನಮಗೆ ಗೊತ್ತಿದೆ ಆಗಿದೆ. ಪರಾತ್ಪರನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ದ ಸೆಕ್ಯೂರಿಟಿ ಎಲ್ಲಿ? ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡು. ಮುಂದೆ ಹೇಳ್ತಾನೆ 9ನೇ ವಚನ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದು, ಯಾವ ಉಪದ್ರವವು ನಿನ್ನ ಬಿಡಾರದ ಸಮೀಪಕ್ಕೂ ಬಾರದು. ಸೆಕ್ಯೂರಿಟಿ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ವೇದಿಗಳ ಬಳಿಯಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲಿ. ಎಂಥ ಪವಿತ್ರ ಸ್ಥಳ ಇದು! ನಿನ್ನ ವೇದಿಗಳ ಬಳಿಯಲ್ಲಿ, ಸಮೀಪದಲ್ಲಿ, ನಿನ್ನ ಸಾಮೀಪ್ಯದಲ್ಲಿ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಯೆಶಾಯ ಹೇಳ್ತಾನೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು, ಓಡಿದಣಿಯರು, ನಡೆದು ಬಳಲರು ಎಂಬುದಾಗಿ. ವಾಟ್ ಎ ವಂಡರ್ಫುಲ್ ಬ್ಲೆಸ್ಸಿಂಗ್! ಹೌದು ಪ್ರಿಯರೇ, ದಾವಿದ ಹೇಳ್ತಾನೆ 46ನೇ ಕೀರ್ತನೆಯಲ್ಲಿ, ಯೆಹೋವನು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಬೆಟ್ಟಗಳು ಮಾರ್ಪಟ್ಟರು, ಸಮುದ್ರದಲ್ಲಿ ಮುಳುಗಿ ಹೋದರೂ ನನಗೆ ಏನು ಭಯವಿಲ್ಲ. ಮುಂದೆ ಹೇಳ್ತಾನೆ ಬಂದು, ಯಾಕೆ ಭಯ ಇಲ್ಲ ಅಂತ ಹೇಳಿದರೆ, ಹಿ ಈಸ್ ಹ್ಯಾವಿಂಗ್ ಎ ಗಟ್ಸ್ ಟು ಸೇ ದ್ಯಾಟ್ ನನಗೆ ಭಯ ಇಲ್ಲ. ಬೆಟ್ಟಗಳು ಮಾರ್ಪಟ್ಟರು, ಸಮುದ್ರ ಮುಳುಗಿ ಹೋದರೂ ನನಗೇನು ಭಯ ಇಲ್ಲ. ಕಾರಣ ಏನಂದರೆ, ಒಂದು ಮಾತು ಹೇಳ್ತಾನೆ, ಯಾಕೋಬ ವಂಶದ ದೇವರು ನನಗೆ ಸಹಾಯಕನಾಗಿದ್ದಾನೆ. ದಟ್ಸ್ ವಾಟ್ ಐ ಫಿಯರ್ ನಾಟ್. ಯಾಕೋಬ ವಂಶದ ದೇವರಂದರೆ ನಮ್ಮ ಪೂರ್ವಜರಾಗಿರುವಂಥ ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು ಇವತ್ತು ನಮ್ಮ ಸಂಗಡ ಇದ್ದದಕ್ಕಾಗಿ ನನಗೆ ಭಯ ಇಲ್ಲ. ನನ್ನ ಸುತ್ತಲೂ ಏನೇ ಆಗಲಿ, ಮುಳುಗಿ ಹೋಗಲಿ, ಭೂಕಂಪ ಆಗಲಿ, ಸುನಾಮಿ ಆಗಲಿ, ಮತ್ತೊಂದಾಗಲಿ, ಚಿಂತೆ ಇಲ್ಲ. ಐ ವಿಲ್ ನಾಟ್ ಫಿಯರ್, ಬಿಕಾಸ್ ಯಾಕೋಬನ ದೇವರು ನನ್ನ ಸಂಗಡ ಇದ್ದಾನೆ. ಥ್ಯಾಂಕ್ ಗಾಡ್. ಆಮೇನ್. ಸೇ ಇಟ್. ಆಮೇನ್. ಆಮೇನ್. ವಾಟ್ ಎ ವಂಡರ್ಫುಲ್ ಬ್ಲೆಸ್ಸಿಂಗ್ ಆಫ್ ಗಾಡ್. ಪ್ರಿಯರ, ಆಲೋಚನೆ ಮಾಡೋಣ. ದೇವರ ಮೇಲೆ ಭರವಸೆ ಇಡಬೇಕು ನಾವು. ಅನೇಕ ಸಾರ ಈ ಭರವಸೆ ನಮ್ಮಲ್ಲಿ ತಪ್ಪಿ ಹೋಗಿದೆ. ದಾವಿದ ಹೇಳ್ತಾನೆ 34ನೇ ಕೀರ್ತನೆ, ಯೆಹೋವನನ್ನು ದೃಷ್ಟಿಸಿದಂಥವ್ರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರು ಯೆಹೋವನಲ್ಲಿ ಭರವಸೆ ಬಿಟ್ಟು ಆತನನ್ನು ದೃಷ್ಟಿ ಇಟ್ಟು ನೋಡ್ತಾರೋ ಅವ್ರ ಮುಖ ಲಜ್ಜೆಯಿಂದ
ನೆವರ್. ಗಾಡ್ ವಿಲ್ ನೆವರ್ ಗಿವ್ ಅಪ್. ಪ್ರಿಯರು, ಇಂಥ ಸತ್ಯ ಸಂಗತಿಗಳನ್ನು ಒಳಗೊಂಡಂಥ ಜೀವುಳ್ಳ ವಾಕ್ಯಗಳು ನಮಗೋಸ್ಕರ ದೇವರು ಕೊಟ್ಟಿದ್ದಾನೆ. ಅಂಥ ಬೋಧನೆಗಳನ್ನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಸುಂದರವಾಗಿರುವಂಥ ಪ್ರಸಂಗ ಮಾಡಿದ್ದಾನೆ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಈ ವಾಕ್ಯದ ಅಡಿದಾವರಿಯಲ್ಲಿ ಪರಿಶೋಧನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹೇಳ್ರಿ ನೋಡೋಣ. ಇವತ್ತು ನಾವು ಧನ್ಯರ ಅಥವಾ ಧನಿಕರ? ಧನ್ಯರು ಮತ್ತು ಧನಿಕರ ಬಗ್ಗೆ ಮಾತಾಡುವಾಗ ಹೇಳ್ತೀನಿ ನಾನು, ನೀವು ಹೇಳ್ರಿ ಅವಾಗ ಧನ್ಯರೋ ಧನಿಕರೋ ಅಂತೇಳಿ. ಇವತ್ತು ಆಲೋಚನೆ ಮಾಡೋಣ ಪ್ರಿಯರೇ. ನಾವು ದೇವರ ವಾಕ್ಯಕ್ಕೆ ತಲೆಬಾಗೋಣ. ಇವತ್ತು ಈ ವಾಕ್ಯ ನಮಗೋಸ್ಕರ. 119ನೇ ಅಧ್ಯಾಯ 105ನೇ ವಚನ, ಸಂಡೇ ಸ್ಕೂಲ್ ಮಕ್ಕಳು ಹೇಳ್ತಾರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೀಪಕ್ಕೂ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕು. ದೀಪ ಬೆಳಕು ಎರಡು ಹೇಳ್ತಾನೆ. ದೀಪ ಬೆಳಕು ಕೊಡುವಂಥದ್ದು, ಬೆಳಕು ದಾರಿ ತೋರಿಸುವಂಥದ್ದು. ನಿನ್ನ ವಾಕ್ಯ, ದಾವೀದ ಹೇಳ್ತೇನೆ, he is having an experience with the word of God. He is the man of God. He digested ದೇವರ ವಾಕ್ಯವನ್ನು ಪಚನ ಮಾಡಿಕೊಂಡಿದ್ದಾನೆ ದಾವೀದ. ಅದಕ್ಕೆ ಹೇಳ್ತಾನೆ ಅನುಭವದ ಮೂಲಕ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕಾಗಿದೆ. ಎಂಥ ಒಳ್ಳೆ ವಾಕ್ಯ ಕೊಟ್ಟಿದ್ದಾನೆ. ಎಷ್ಟು ಸಾರಿ ಓದ್ತೀರಿ ನೀವು ಈ ವಾಕ್ಯನ? ಯು ಮೇಕ್ ಇನ್ ಕಮಿಟ್ಮೆಂಟ್, ರೀಡ್ ಎವ್ರಿ ಡೇ. ನಿತ್ಯ ಓದ್ತೀನಿ ಅಂತ ಇವತ್ತು ಯಾರು ತೀರ್ಮಾನ ಮಾಡ್ತೀರಾ? ಯಾರು ತೀರ್ಮಾನ ಮಾಡ್ತೀರಿ? ನಿಮ್ಮ ಕೈ ತೋರಿಸ್ರಿ. ತಪ್ಪದೆ ನಾನು ಇನ್ಮೇಲೆ ಬೈಬಲ್ ಓದ್ತೀನಿ ಅನ್ನೋರು ಇಷ್ಟೇ ಇರಬಾರ್ದು, ಕೈ ಹಿಂಗಿರಬೇಕು. ವೆರಿ ಗುಡ್, ಥ್ಯಾಂಕ್ ಗಾಡ್. ಲೆಟ್ ಅಸ್ ಪ್ರಾಕ್ಟೀಸ್ ಇಟ್. ನೀವು ಓದಿದ್ರೆ ಧನ್ಯರು. ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವನು, ಇನ್ನೊಂದು ಹೇಳ್ತಾನೆ, ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವರು ಧನ್ಯರಂತ. ಆಯಿತು, ಮುಗಿಸ್ತೇನೆ ನಾನು. ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವರು ಧನ್ಯರು. ಎಂಥ ಒಳ್ಳೆಯ ಮಾತುಗಳನ್ನು ದೇವರು ಕೊಟ್ಟಿದ್ದಾನೆ. ಪ್ರಿಯರು, ನಮ್ಮಂಥ ಭಾಗ್ಯಶಾಲಿಗಳು ಲೋಕದಲ್ಲಿ ಯಾರೂ ಇಲ್ಲ. ಅಂಥ ಭಾಗ್ಯದಡೆಗೆ ದೇವರು ನಡೆಸಲಿ, ಅಂಥ ಧನ್ಯರನ್ನಾಗಿ ದೇವರು ಮಾಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಸಾಗುವಂತೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ದೇವರು ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ನಾವು ಹಾಡುವಂಥ ಸಂಗೀತಗಳಲ್ಲಿ 261ನೇ ಸಂಗೀತ 1, 2 ಮತ್ತು 4ನೇ ಚರಣ ಹಾಡೋಣ. 217 ಹೌದಾ, 261 1, 2 ಮತ್ತು 4ನೇ ಚರಣ ಹಾಡೋಣ. 261 1, 2 ಮತ್ತು 4ನೇ ಚರಣ.
ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಮ ಪೂಜ್ಯ ಪಾದಕ್ಕೆ ಎರಗಿ ವಂದಿಸ್ತೇವೆ. ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನಿನ್ನ ವಾಕ್ಯಗಳು ನಮಗೋಸ್ಕರ ಈ ಸಂಧ್ಯಾ ವೇಳೆಯಲ್ಲಿ ಕೊಟ್ಟಿದ್ದಿ. ರಕ್ಷಕನೇ, ನೀನು ಬೋಧಿಸಿ ಬೋಧನೆ ಮಾಡಿ ದಾರಿ ತೋರಿದಂಥ ನಿನ್ನ ಜೀವನ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಇವತ್ತು ನೀನು ನಿನ್ನ ವಾಕ್ಯ ನಮ್ಮನ್ನು ಅಳತೆ ಮಾಡಲಿ. ನನ್ನ ಆತ್ಮಿಕ ಜೀವನವನ್ನು ಅಳತೆ ಮಾಡಿ ನಾವು ನಮ್ಮನ್ನು ಪರಿಶೋಧನೆ ಮಾಡಿಕೊಂಡು ಲೋಕದಲ್ಲಿ ದೈವಿಕ ಧನ್ಯತೆಯನ್ನು ಹೊಂದಿ ನೀನು ಸಿದ್ಧ ಮಾಡಿದಂಥ ನಿತ್ಯತ್ವಕ್ಕೆ ಸಾಗುವಂತೆ ಕೃಪೆ ಮಾಡು. ನಿನ್ನ ಜೀವನ ವಾಕ್ಯಗಳೊಟ್ಟಿಗೆ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿದ್ದಿ. ಕೆಲವು ಮಕ್ಕಳು ಇವತ್ತು ತೀರ್ಮಾನ ಮಾಡಿದ್ದಾರೆ, ನಿನ್ನ ಜೀವನ ವಾಕ್ಯವನ್ನು ನಿತ್ಯವೂ ನಾನು ಓದುತ್ತೇನೆಂಬುದಾಗಿ. ಮಾಡಿದಂಥ ತೀರ್ಮಾನವನ್ನು ದುಷ್ಟ ಸೈತಾನು ಹೆಕ್ಕಿ ತೆಗೆಯದಂತೆ ಪರಿಶುದ್ಧಾತ್ಮ ದೇವರೇ, ಈಗಲೇ ನಿನ್ನ ಮುದ್ರೆಯನ್ನು ಹಾಕು. ನಿನ್ನ ಮಕ್ಕಳು ನಿನ್ನ ಆಲಯದೊಳಗಿಂದ ಹೋಗುವಾಗ ನಿನ್ನ ಧನ್ಯತೆಯನ್ನು ಪಡ್ಕೊಂಡು ಲೋಕದೊಳಗೆ ಸಾಗಲಿ. ಈವರೆಗಿದ್ದಕ್ಕಾಗಿ ಸ್ತೋತ್ರ, ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ, ನಿನ್ನ ಕ್ರೂಜೆಯಲ್ಲಿ ಬಚ್ಚಿಡೋದಕ್ಕಾಗಿ ಸ್ತೋತ್ರ. ತಿರುಗಿ ನಮ್ಮ ನಿನ್ನ ಕೈಲಿ ಕೊಡ್ತೇವೆ ದೇವರೇ. ನಿನ್ನ ವಾಕ್ಯದ ಹಿಡಿದು ಅವರಲ್ಲಿ ಪರಿಶೋಧನೆ ಮಾಡಿಕೊಂಡು ಸಾಗುವಂಥ ಕೃಪೆ ಕೊಡು ಎಂಬುದಾಗಿ ನಿನ್ನ ತ್ರೈಕ ನಾಮದಲ್ಲಿ ಭಕ್ತಿಯಿಂದ ಬೇಡಿ ಹೊಂದಿದ್ದೇವೆ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟು ಪ್ರಾರ್ಥನೆಯನ್ನು ಭಕ್ತಿಯಿಂದ ಆರ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕ ನೆರವೇರುವ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಮನದಿಂದ ಆರ್ನಿತ ದಯ ಪಾಲಿಸು. ನಮಗೆ ತಪ್ಪು ಮಾಡೋದನ್ನು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಸ್ವಾಮಿ. ಆಮೇಲೆ ಸಮಾಧಾನದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಸಭೆಗೆ ಶಿರಸ್ಸಾಗಿರುವಂಥ ಯೇಸು ಕ್ರಿಸ್ತನೇ ನಿನ್ನ ಕೃಪೆಯು, ಸೃಷ್ಟಿಯ ಪರಿಪಾಲಕನಾಗಿರುವಂಥ ತಂದೆಯಾದ ದೇವರಿನ ಪರಮ ಪ್ರೀತಿ, ನಿತ್ಯ ಅನ್ಯೋನ್ಯತೆಯ ಸಹಾಯವನ್ನು ಕೊಡುವಂಥ ಪರಿಶುದ್ಧಾತ್ಮನೇ ನಿನ್ನ ಸಹವಾಸ ಈಗಲೂ ನಿತ್ಯ ಕಾಲಕ್ಕೂ ನಂಬಿದಂಥ ನಿನ್ನ ಭಕ್ತ ಸಮೂಹದೊಂದಿಗೆ ಪವಿತ್ರ ಸಭೆಯೊಂದಿಗೆ ನಿತ್ಯ ನಿರಂತರ ಇರುವಂಥದ್ದಾಗಿರಲಿ. ಆಮೇಲೆ ಕೊನೆಯದಾಗಿ ನಾವು 333ನೇ ಸಂಗೀತದ 1 ಮತ್ತು 4ನೇ ಚರಣ ಹಾಡಿ ಸಮಾಧಾನವಾಗಿ ಮನೆಗೆ ತೆರಳೋಣ. 333ನೇ ಸಂಗೀತ 1 ಮತ್ತು 4ನೇ ಚರಣ ಹಾಡಿ ಸಮಾಧಾನವಾಗಿ ಮನೆಗೆ ಹೋಗೋಣ.